ಎಸ್ ನೋಡ್ರಿ ಸೊ ಇನ್ನು ಯಾರಾದ್ರೂ ಜಾಯ್ನ್ ಆಗರಿದ್ರೆ ನಿಮ್ ಫ್ರೆಂಡ್ಸ್ಗೆಲ್ರಿಗೂ ಹೇಳ್ರಿ. ಸೊ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ಗಳನ್ನ ಮಾಡಂಗಿಲ್ಲ, ಎಲ್ಲಾನು ಏನಂತಂದ್ ಹೇಳಿದ್ರೆ ಗೂಗಲ್ ಮೀಟ್ ಅಲ್ಲಿ ಸಪ್ರೇಟ್ ಆಗಿ ಮಾಡ್ತೀನಿ. ಸೊ ಯಾರಿಗೂ ಪ್ರಾಬ್ಲಮ್ ಆಗೋದ್ ಬೇಡ, ಎಲ್ಲಾನು ಕರೆಕ್ಟ್ ಆಗಿ ತಿಳಿಸಿ ಹೇಳ್ತೀನಿ. ಸೊ ಯಾರಿಗಾದ್ರೂ ಸ್ಲೋ ಅನಿಸ್ತಿತ್ತು ಅಂತಂದ್ ಹೇಳಿದ್ರೆ ನೀವ್ ಯಾರು ಜಾಯ್ನ್ ಆಗಕ್ ಹೋಗ್ಬೇಡ್ರಿ. ಸೊ ಕರೆಕ್ಟ್ ಆಗಿ ಅನಿಸ್ತಾ ಇತ್ತು, ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗ್ತಿತ್ತು ಅಂತಂದ್ ಹೇಳಿದ್ರೆ ನಾನು ಹೇಳೋ ಪ್ರತಿಯೊಂದು ವಿಡಿಯೋಸ್ಗಳನ್ನ, ಇವಾಗ ಹೇಳ್ತಿರೋ ವಿಡಿಯೋಸ್ ಆಗಿರ್ಬೋದು, ನಿಮ್ ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು ಓಲ್ಡ್ ವಿಡಿಯೋಸ್ಗಳನ್ನ, ಇದನ್ನ ನೋಡ್ರಪ್ಪ ಅಂತಂದ್ ಹೇಳಿ ಅದನ್ನ ನೋಡ್ಬಿಟ್ಟು ನೀವು ನೋಟ್ಸ್ ಗಳನ್ನ ಮಾಡ್ಕೋಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಬಹಳ ಟಫ್ ಆಗುತ್ತೆ, ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇನ್ಮೇಲೆ ಅಂತಂದ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಮಾಡೋಣ. ಭಾಳ ಅಂದ್ರೆ ಭಾಳ ಈಸಿ ಇರ್ತಾವ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನಾ ಹೇಳ್ದಂಗ್ ಮಾಡ್ಕೊಂತ ಹೋಗ್ರಿ, ಡೈಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗೋದಷ್ಟ. ಎಸ್, ಇಲ್ಲಿ ನೋಡ್ರಿ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಸ್ಪೀಡ್, ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಡಿಸ್ಟೆನ್ಸ್, ಆಮೇಲೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಟೈಮ್. ಸೊ ಎಲ್ರಿಗೂ ಗೊತ್ತೈತಲ್ಲ ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್ ಬಗ್ಗೆ. ಸ್ಪೀಡ್ ಬಗ್ಗೆ, ಡಿಸ್ಟೆನ್ಸ್ ಬಗ್ಗೆ, ಟೈಮ್. ಸೊ ಸ್ಪೀಡ್ ಅಂತಂದ್ ಹೇಳಿದ್ರೆ ಏನು, ಡಿಸ್ಟೆನ್ಸ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನು ಅಂತಂದ್ ಹೇಳಿ ಸ್ವಲ್ಪ ಕ್ಲಿಯರ್ ಆಗಿ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಯಾರಿಗಾದ್ರೂ ಗೊತ್ತಿತ್ತಂದ್ರೂ ಪರವಾಗಿಲ್ಲ, ಸೊ ತುಂಬಾ ಒಳ್ಳೇದು. ಇಲ್ಲಿ ನೋಡ್ರಿ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಇಲ್ಲಿದ್ದೀನಿ. ಸೊ ನಂದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಸ್ಕೂಟರ್ ಅಂತ ಅನ್ಕೊಳ್ರಿ, ಅಥವಾ ಏನೋ ಒಂದ್ ಅನ್ಕೊಳ್ರಿ. ನಾನೇನಪ್ಪಾ ಅಂತಂದ್ ಹೇಳಿದ್ರೆ ಎ ದಿಂದ ಬಿ ವರೆಗೂ ಏನಂತಂದ್ ಹೇಳಿದ್ರೆ ಒಂದು ಊರಿಗೆ ಹೋಗೋಣ. ಎ ಅಂತಂದ್ ಹೇಳಿ ಒಂದು ಊರ್ ಐತೆ, ಆಮೇಲೆ ಬಿ ಅಂತಂದ್ ಹೇಳಿ ಒಂದು ಊರ್ ಐತೆ. ಸೊ ಇದ್ರ ನಡುವಿನ ಏನಪ್ಪಾ ಅಂತಂದ್ ಹೇಳಿದ್ರೆ ಅಂತರವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಟೆನ್ಸ್ ಅಂತ ಕರಿತೀವಿ. ಆಮೇಲೆ ನಾನೇನಂತಂದ್ ಹೇಳಿದ್ರೆ ಒಂದು ಸ್ಪೀಡ್ ಅಲ್ಲಿ ಹೋಗ್ತೀನಿ ನೋಡ್ರಿ, ಬೈಕ್ ಮೇಲೆ ನೀವೆಲ್ಲಾದ್ರೂ ಒಂದು ಸ್ಪೀಡ್ ಅಲ್ಲಿ ಹೋಗ್ತಿರಲ್ಲ, ಆ ಸ್ಪೀಡ್ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೀಡ್, ವೇಗ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನಾವು ಟೈಮ್ ತಗೊಂತೀವಲ್ಲ, ಎಷ್ಟೋ ಒಂದು ಟೈಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋಗ್ತಿವಲ್ಲ, ಸೊ ಅದನ್ನ ನಾವೇನಂತಂದ್ ಹೇಳಿದ್ರೆ ಸಮಯ ಅಂತ ಕರಿತೀವಿ. ಇಲ್ಲಿ ಮೇನ್ ಏನಂತಂದ್ ಹೇಳಿದ್ರೆ ಎರಡ್ ಟೈಪ್ಸ್ ಬರ್ತಾವ. ಸೊ ಎರಡ್ ಟೈಪ್ಸ್ ಬರ್ತಾವ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೇ ಬರ್ಕೊಂಬಿಡ್ರಿ, ಬಾಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಫಸ್ಟ್ ಒನ್, ಇವಾಗೆಲ್ಲಾದ್ರೂ ಡಿಸ್ಟೆನ್ಸ್ ಅನ್ನ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ರು ಅಂತಂದ್ ಹೇಳಿದ್ರ, ಡಿಸ್ಟೆನ್ಸ್ ಅನ್ನ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ನಾವು ಸ್ಪೀಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಸ್ಪೀಡ್ ಅನ್ನ ಯಾವ್ದ್ರಲ್ಲಿ ತಗೋಬೇಕು? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ತಗೋಬೇಕು. ಸೊ ನಿನ್ನೆ ಕ್ಲಾಸ್ ಹಾಕಿದೀನಿ ನೋಡಪ್ಪ, ನೀವು ಚೆಕ್ ಮಾಡ್ಬೇಕು, ನಿಮಗ್ ಬಂದ್ ನಾನು ಹೇಳಂಗಿಲ್ಲ, ಗ್ರೂಪ್ ನ ಚೆಕ್ ಮಾಡ್ಬೇಕು, ಅದ್ರಲ್ಲಿ ಹಾಕಿರ್ತೀನಿ, ನೀವು ಅವಾಗ ಅವಾಗ ಚೆಕ್ ಮಾಡ್ಕೊಂತಿರ್ಬೇಕು. ಹಾಕಿದೀನಿ, ಆಲ್ರೆಡಿ ಹಾಕಾಯ್ತು, ಮಧ್ಯಾಹ್ನ ಹಾಕಿದೀನಿ. ಸೊ ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ, ಡಿಸ್ಟೆನ್ಸ್ ಅಂತಂದ್ ಹೇಳಿದ್ರೆ ದೂರ ಅಂತ ಕನ್ನಡದಾಗ ಬರ್ಕೊಳ್ರಿ. ಇದನ್ನ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ಸ್ಪೀಡ್. ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರ್ಬೇಕು. ಅವಾಗ ಟೈಮ್ ಯಾವ್ದ್ರಲ್ಲಿ ಇರುತ್ತಂತಂದ್ ಹೇಳಿದ್ರೆ ಅವರ್ ಅಲ್ಲಿ ಇರುತ್ತ. ಟೈಮ್ ಏನಂತಂದ್ ಹೇಳಿದ್ರೆ ಅವರ್ ಅಲ್ಲಿ ಇರುತ್ತ. ಸೊ ಇದೆಲ್ರಿಗೂ ಗೊತ್ತಾಯ್ತಾ? ನಿಮ್ ಕನ್ನಡದಾಗ ಇಂಗ್ಲಿಷ್ ನಾಗ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಇದು ಕಿಲೋಮೀಟರ್ ಅಲ್ಲಿ ಇತ್ತು ಅಂತಂದ್ ಹೇಳಿದ್ರೆ ಇದು ಯಾವ್ದ್ರಲ್ಲಿ ಇರ್ಬೇಕು? ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕು. ಅದಾದ ನಂತರ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗಂಟೆಗಳಲ್ಲಿ ಇರುತ್ತ ಅಂತಂದ್ ಹೇಳಿ ಇದು. ಈ ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಯ್ತಾ? ಇಷ್ಟು ಸಾಕಷ್ಟೇ. ಸೊ ನಾವು ಡಿಸ್ಟೆನ್ಸ್ ಕಿಲೋಮೀಟರ್ದಾಗ ಇತ್ತು, ಅಥವಾ ಸ್ಪೀಡ್ ಎಲ್ಲಾದ್ರೂ ಕಿಲೋಮೀಟರ್ ಪರ್ ಅವರ್ ಇತ್ತು ಅಂತಂದ್ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಯಾವ್ದ್ರಲ್ಲಿ ತಗೋಬೇಕು? ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರ್ಬೇಕು, ಕಿಲೋಮೀಟರ್ ಅಲ್ಲಿ ಇರ್ಬೇಕು, ಅವರ್ ಅಲ್ಲಿ ಇರ್ಬೇಕು. ಇದು ಒಂದು ಸಿನಾರಿಯೋ. ಇನ್ನೊಂದ್ ಸಿನಾರಿಯೋ ಬರುತ್ತಾ, ಅದನ್ನ ನಾವು ನೋಡೋಣ. ಸೊ ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇಳಿಸ್ಕೊಡ್ರಿ, ಆಮೇಲೆ ನಿಮ್ಗೆ ಅರ್ಥ ಆಗತ್ತ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರ, ಇವಾಗ ನಾವು ಹೋಗ್ತಾ ಇರ್ತೀವ, ಈಗ ನಾನೇನ್ ಮಾಡ್ತೀನಪ್ಪಾ ಅಂತಂದ್ ಹೇಳಿದ್ರೆ ಎ ದಿಂದ ಬಿ ಹೋಗುವಾಗ ನಾನು ಡಿಸ್ಟೆನ್ಸ್ ಅನ್ನ ಏನಂತ ಕೊಡ್ತೀನಿ ಅಂತಂದ್ ಹೇಳಿದ್ರೆ ಮೀಟರ್ ಅಲ್ಲಿ ಕೊಡ್ತೀನಿ, ಮೀಟರ್ ಅಲ್ಲಿ. ಅವಾಗ ನಂದು ಸ್ಪೀಡ್ ಯಾವ್ದ್ರಲ್ಲಿ ಆಗ್ಬೇಕಂತಂದ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರಬೇಕು. ಅದಾದ ನಂತರ ನಮ್ದು ಟೈಮ್ ಯಾವ್ದ್ರಲ್ಲಿ ಇರುತ್ತಪ್ಪ ಅಂತಂದ್ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಇರುತ್ತ. ಇದೇನಂತಂದ್ ಹೇಳಿದ್ರೆ ಮೇನ್ ಬೇಸಿಕ್ ಇಂಪಾರ್ಟೆಂಟ್. ಇವಾಗ ನಮ್ಗೇನಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಏನ್ ಕೊಟ್ಟಿರ್ತಾರಪ್ಪ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಅಲ್ಲಿ ಕೊಟ್ಟಿರ್ತಾರ. ಕಿಲೋಮೀಟರ್ ಕೊಟ್ರು ಅಂತಂದ್ ಹೇಳಿದ್ರೆ ಅವಾಗ ನಾವು ಯಾವ್ದನ್ನ ಯೂಸ್ ಮಾಡ್ಕೊಬೇಕು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಾಗ? ಮೇಲ್ಗಡೆ ಅದನ್ನ ಯೂಸ್ ಮಾಡ್ಕೊಬೇಕು. ಡಿಸ್ಟೆನ್ಸ್ ಕಿಲೋಮೀಟರ್ ಅಲ್ಲಿ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದ್ರೂ ಕೂಡ ಅದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಇದೆಲ್ರಿಗೂ ಕ್ಲಿಯರ್ ಆ ಪಾಯಿಂಟ್ ಗಳನ್ನ ಜಸ್ಟ್ ಒಂದ್ ನೋಟ್ ಮಾಡ್ಕೊಡ್ರಿ ಅಷ್ಟ. ಈಗ ನೆನಪುಳ್ಳಿ ಬಿಡ್ಲಿ, ಜಸ್ಟ್ ನೆನ್ಪಿಟ್ಕೊ. ಡಿಸ್ಟೆನ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಮೂರ್ ಕಾನ್ಸೆಪ್ಟ್ ಗಳು ಬರ್ತಾವ. ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇರ್ಬೇಕು, ಟೈಮ್ ಸೆಕೆಂಡ್ ಅಲ್ಲಿ ಇರುತ್ತ. ಯಾವ್ದಾಗ್ಲಿ, ಯಾವ್ದಾದ್ರು ಒಂದು ಟೈಮ್ ನ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇರ್ಬೇಕು. ಅದಾದ ನಂತರ ಸ್ಪೀಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಪಾಯಿಂಟ್. ಇದು ಎಲ್ರಿಗೂ ಅರ್ಥ ಆಯ್ತಾ? ಇದು ಎಲ್ರಿಗೂ ಅರ್ಥ ಆಯ್ತಾ? ನನ್ ಕ್ಲಿಯರ್ ಆಗಿ ಹೇಳ್ರಿ, ಎಲ್ರಿಗೂ ಅರ್ಥ ಆಯ್ತಾ? ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಥ ಆದ್ರೆ ಸಾಕು, ಅದನ್ನ ಏನೇನ್ ಬರ್ಕೊಳ್ಳೋದ್ ಬೇಡ. ನೆಕ್ಸ್ಟ್ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಎಲ್ಲಾನು ಬರೆಸ್ತೀನಿ ಬೇಕಂದ್ರೆ ನಾನು.
ಸೊ ಯಾರಾಗಾದ್ರೂ ಲೇಟ್ ಆಗಿ ಜಾಯಿನ್ ಬಂದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ನಾನು ಹೇಳಿ ಕೊಡಂಗಿಲ್ಲ, ಜಸ್ಟ್ 2 ಸರಿ ಹೇಳ್ತೀನಿ ನಾನು. ಯಾಕಂತಂದ್ ಹೇಳಿದ್ರೆ ತಪ್ಪು ನಿಮ್ದು, ಬೇಗ ಏನಂತಂದ್ ಹೇಳಿದ್ರೆ ಜಾಯಿನ್ ಆಗ್ಬೇಕು, ಟೈಮ್ ಇಲ್ಲ ಜಾಸ್ತಿ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಬೈಕ್ ಮೇಲೆ ಹೋಗ್ತಾ ಇರ್ತೀವಿ ಒಂದ್ ಊರಿಂದ ಇನ್ನೊಂದು ಊರಿಗೆ. ಸೊ ಅದ್ರ ನಡುವಿನ ಅಂತರವನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಅಲ್ಲಿ ಕೊಟ್ಟಿದ್ರು ಅಂತಂದ್ ಹೇಳಿದ್ರ, ಕಿಲೋಮೀಟರ್ದಾಗ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ನಾವು ಹೋಗೋ ಸ್ಪೀಡ್ ಏನಿರುತ್ತಲ್ಲ ಅದು ಯಾವ್ದ್ರಲ್ಲಿ ಇರ್ಬೇಕು, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರ್ಬೇಕು. ಸರ್ ಅಪ್ಪಿ ತಪ್ಪಿ ಇದು ಮೀಟರ್ ಅಲ್ಲಿ ಇತ್ತಂತಂದ್ ಹೇಳಿದ್ರೆ ರೀ, ಇದು ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು, ಮೀಟರ್ ಪರ್ ಸೆಕೆಂಡ್ ಒಳಗೆ ಇರ್ಬೇಕು. ಅವಾಗ ಟೈಮ್ ಏನಂತಂದ್ ಹೇಳಿದ್ರೆ ನಮ್ದು ಸೆಕೆಂಡ್ ಒಳಗಡೆ ಬರುತ್ತೆ. ಈಗ ಅಪ್ಪಿ ತಪ್ಪಿ ಯಾವ್ದೋ ಒಂದು ಪ್ರಾಬ್ಲಮ್ ಒಳಗಡೆ ಸ್ಪೀಡ್ ಅನ್ನ ಕಿಲೋಮೀಟರ್ ಅವರ್ ಅಲ್ಲಿ ಕೊಟ್ಟಿರ್ತಾನ ಅಥವಾ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿರ್ತಾನ. ಸೊ ಅದ್ರ ಪ್ರಕಾರ ಏನಂತಂದ್ ಹೇಳಿದ್ರೆ ನಾವು ಚೇಂಜಸ್ ಅನ್ನ ಮಾಡ್ಕೊಂತ ಹೋಗ್ಬೇಕು. ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಹೇಳ್ಕೊಡ್ತೀನಿ. ಸೊ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಕನ್ವರ್ಷನ್ ಯಾವ ತರ ಮಾಡ್ಕೋಬೇಕು ಅಂತಂದ್ ಹೇಳ್ಕೊಡ್ತೀನಿ. ನಮ್ಗೆ ಏನಂತಂದ್ ಹೇಳಿದ್ರೆ ಇಲ್ಲಿ ಸ್ಪೀಡು, ಅದಾದ ನಂತರ ನೆಕ್ಸ್ಟ್ ಡಿಸ್ಟೆನ್ಸ್, ಇದು ಎರಡು ಇಂಪಾರ್ಟೆಂಟ್ ಆಗ್ತಾವ ಕನ್ವರ್ಷನ್ ಮಾಡ್ಕೊಳಕ. ನೋಡ್ರಿ ಇವಾಗ ಕಿಲೋಮೀಟರ್ ಪರ್ ಅವರ್ ಲೆತ್ ಅಂತ ಹೇಳಿ ಏನೋ ಒಂದಿರುತ್ತ. ಸೊ ಅದನ್ನ ನಾವೇನಂತಂದ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ ತರ ಕ್ವಶನ್ಸ್ ಗಳನ್ನ ನಿಮ್ಗ ಅಗ್ನಿವೀರದಲ್ಲಿ ಎಲ್ಲಾ ಕಡೆ ಕೇಳಿದಾರ. ಕಿಲೋಮೀಟರ್ ಪರ್ ಅವರ್ ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇಲ್ಲಿ ಏನ್ ವ್ಯಾಲ್ಯೂ ಕೊಟ್ಟಿರ್ತಾನಲ್ಲ, ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ ಅಂತ ಅಂದ್ಕೊಡ್ರಿ, ಎಕ್ಸ್ ಇಂಟು ಏನಪ್ಪಾ ಅಂತಂದ್ ಹೇಳಿದ್ರೆ 5/18 ಮಾಡ್ಕೊಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಎಕ್ಸ್ ಇಂಟು 5/18 ಅಂತಂದ್ ಮಾಡ್ಕೊಬೇಕು. ಇದು ಕ್ಲಿಯರ್ ಎಲ್ರಿಗೂ? ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಇವಾಗ ಏನಪ್ಪಾ ಅಂತಂದ್ರೆ ಸರ್ ನನ್ ಮೀಟರ್ ಪರ್ ಸೆಕೆಂಡ್ ಐತ್ರಿ, ನಂಗೆ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನ್ರಿ, ಅದನ್ನ ಏನಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಾನು ಚೇಂಜ್ ಮಾಡ್ಬೇಕ್ರಿ ಅಂತಂದ್ ಹೇಳಿದ್ರೆ, ಇದು ಎಲ್ಲಾದ್ರೂ ವೈ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ y ಇಂಟು 18/5 ಅಂತಂದ್ ಹೇಳಿ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಬರ್ಕೊಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನನ್ಗೊಂದ್ ಹೇಳ್ರಿ, ಕಿಲೋಮೀಟರ್ ದೊಡ್ಡದ ಅಥವಾ ಮೀಟರ್ ದೊಡ್ಡದ ಹೇಳ್ರಿ ನೋಡೋಣ. ಕಿಲೋಮೀಟರ್ ದೊಡ್ಡದ ಅಥವಾ ಮೀಟರ್ ದೊಡ್ಡದ, ಅದೊಂದು ಹೇಳಿದ್ರೆ ಸಾಕು. ಕಿಲೋಮೀಟರ್ ದೊಡ್ಡದಲ್ಲ? ನಿಮಗ್ ನೆನಪು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ 18 ಮೇಲ್ಗಡೆ ಬರುತ್ತೆ. ಮೀಟರ್ ಚಿಕ್ಕದಲ್ಲ, ಸೊ ಅದೇನಂತಂದ್ ಹೇಳಿದ್ರೆ 5 ಮೇಲ್ಗಡೆ ಬರುತ್ತೆ. ನಿಮ್ಗೆ ಎಲ್ಲಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಇಂಟು 5/18 ಅಂತಂದ್ ಮಾಡಬೇಕು. ಸರ್ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ಸರ್. ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ತಾ ಇದ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ಕಿಲೋಮೀಟರ್ ಐತಲ್ಲ 18 ಮೇಲ್ಗಡೆ ಬರ್ಕೊಡ್ರಿ, ಕೆಳಗಡೆ 5 ಬರ್ಕೊಡ್ರಿ. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಮೀಟರ್ ಸಣ್ಣದಲ್ಲ, ಸಣ್ಣ ಸಂಖ್ಯೆನ ಮೇಲ್ಗಡೆ ಬರ್ಕೊಡ್ರಿ, ಕೆಳಗಡೆ ದೊಡ್ಡದ್ ಬರ್ಕೊಡ್ರಿ 5/18 ಅಂತಂದೇಳಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಇಂಪಾರ್ಟೆಂಟ್ ಫಾರ್ಮುಲಾ. ಇದ್ರ ಮೇಲೆ ಕ್ವಶನ್ಸ್ ಅನ್ನ ಪಕ್ಕಾ ಕೇಳ್ತಾರ, ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಇರುತ್ತೆ. ಈಗ ನಾವು ಬಿಡಿಸ್ಕೊಂತ ಹೋಗೋಣ. ಇದೇನೈತಿ ಕನ್ವರ್ಟ್ ಅಂತಂದ್ ಹೇಳಿದ್ರೆ ಏನು, ಇಂಗ್ಲಿಷ್ ಕನ್ನಡದಾಗ ಕನ್ವರ್ಟ್ ಅಂತಂದ್ ಹೇಳಿದ್ರೆ ಚೇಂಜ್ ಮಾಡೋದು, ಬದಲಿಸು. ಕನ್ವರ್ಟ್ ಅಂತಂದ್ ಹೇಳಿದ್ರೆ ಬದಲಿಸು ಅಥವಾ ಚೇಂಜ್ ಮಾಡೋದು. ಯಾವ್ದನ್ನ? 20 ಮೀಟರ್ ಪರ್ ಸೆಕೆಂಡ್ ಅಂತಂದೈತೆ. ಇದನ್ನ ಹೆಂಗ್ ಬರ್ಕೊಂತೀನಿ ನಾನು? 20 ಮೀಟರ್ ಪರ್ ಸೆಕೆಂಡ್ ಐತೆ. ಇದನ್ನ ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ, ಯಾವ್ದ್ರಲ್ಲಿ? ಕಿಲೋಮೀಟರ್ ಪರ್ ಅವರ್. ಇಲ್ಲಿ ನೋಡ್ರಿ ಈಸಿಯಾಗಿ ಅರ್ಥ ಆಗಕ್ಕೆ ಇದನ್ನ ನಾನು ಏನಂತ ತಗೋತೀನಪ್ಪ ಅಂತಂದ್ ಹೇಳಿದ್ರೆ ಎಕ್ಸ್ ಅಂತ ತಗೊಂತೀನಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು? 20 ಅಂತ ಕೊಟ್ಟಿದ್ದಾನ. ನಾನು ಏನ್ ಮಾಡ್ಬೇಕು, ಇದ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಎಕ್ಸ್ ಇಂಟು ಕಿಲೋಮೀಟರ್ ದೊಡ್ಡದೈತಿ, ಕಿಲೋಮೀಟರ್ ಐತಲ್ಲ, ಮ್ಯಾಲ 18 ಬರ್ಕೋತೀನಿ, ಕೆಳಗೆ 5 ಬರ್ಕೊಂತೀನಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 20, 18/5. 5 ಒಂದ್ಲೆ 5 ನಾಲ್ಕಲೆ. ಸೊ ನಮ್ಗೆ ಏನ್ ಉಳಿತು? 4 ಇಂಟು 18 ಉಳಿತು. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ತರ ಬರ್ಕೊಂಡ್ ಮಾಡ್ರಿ. ಸೊ 4 ಎಂಟ್ಲೆ 32, 4 ಒಂದ್ಲೆ 4 ಪ್ಲಸ್ 3 ಅಂತಂದ್ ಹೇಳಿದ್ರೆ 7. ಸೊ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 72. ಇದು ಇಂಪಾರ್ಟೆಂಟ್, ಇದನ್ನ ಬರಿಬೇಕಿಲ್ಲಿ, ಕಿಲೋಮೀಟರ್ ಪರ್ ಅವರ್. ಸೊ ಇಲ್ಲಿ ನೋಡ್ರಿ 20 ಮೀಟರ್ ಪರ್ ಸೆಕೆಂಡ್ ಅನ್ನ ನಾವು ಕನ್ವರ್ಟ್ ಮಾಡುದು ಅಂತಂದ್ ಹೇಳಿದ್ರೆ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್? 72 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ ಬರುತ್ತೆ. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ? ಇಲ್ಲ ಹೇಳ್ರಿ, ಎಲ್ರಿಗೂ ಅರ್ಥ ಆಯ್ತಾ? ನೀವು ಇವಾಗ ಸಾಲ್ವ್ ಮಾಡ್ಬೇಕು. ಎಲ್ಲಾದ್ನೂ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡ್ತೀರಿ? ಸ್ವಲ್ಪ ಅರ್ಥ ಆಯ್ತು, ಇನ್ನು ಮುಂದೆ ಅರ್ಥ ಆಗತ್ತ. ಏನ್ ಇವಾಗ ಏನೇನ್ ಕಂಪ್ಲೀಟ್ ಮಾಡ್ಬಿಡಿ ನನ್ನ ಕ್ಲಾಸ್. ನಾನು ಟೆನ್ಷನ್ ಯಾಕೆ ತಗೊಂತೀರಿ? ಎಸ್, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ, ನೀವು ಮಾಡ್ರಿ ಇದನ್ನ. ಇಲ್ಲಿ ನೋಡಪ್ಪ, ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ನಾವು ಏನ್ ಮಾಡ್ಬೇಕು, ಇಲ್ಲಿ
20 ಮೀಟರ್ ಪರ್ ಸೆಕೆಂಡ್ ಐತಿ, ಅದನ್ನ ನಾವೇನಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಇಲ್ಲಿ ಏನ್ 20 ಐತಲ್ಲ ಇದನ್ನ ಏನಂತಂದ್ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಅಂತ ತಗೊಂಡೆ, ಎಕ್ಸ್ ಈಕ್ವಲ್ ಟು 20 ಅಂತ ಬರ್ಕೊಂಡೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದು ನಮ್ದು ಫಾರ್ಮುಲಾ. ಕಿಲೋಮೀಟರ್ ದೊಡ್ಡದಿರೋದ್ರಿಂದ 18 ಮ್ಯಾಲ್ ಬರ್ಕೊಂಡ್ 5 ಕೆಳಗಡೆ ಬರ್ಕೊಂಡೆ ಇಂಟು ಈ ವ್ಯಾಲ್ಯೂ ಮಾಡ್ಕೋಬೇಕು. 20 ಇಂಟು 18 ಡಿವೈಡೆಡ್ ಬೈ 5 ಮಾಡ್ಕೊಂಡೆ, ಕ್ಯಾನ್ಸಲ್ ಮಾಡ್ಕೊಂಡು ಇಷ್ಟಂತ ಬಂತು. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕಿದ್ದ. ಇಲ್ಲಿ ನೋಡ್ರಿ ಇದನ್ನ ನೀವು ಸಾಲ್ವ್ ಮಾಡಕ್ ಕಲ್ತ್ರಿ ಅಂತಂದ್ ಹೇಳಿದ್ರೆ ನಿಮಗ್ ಮಾರ್ಕ್ಸ್ ಬಂದಂಗ. ಒಂದ್ ಕ್ವಶನ್ ಅನ್ನ ಸಾಲ್ವ್ ಮಾಡ್ದಂಗ. ಒಂದು ಈ ತರ ಕ್ವಶನ್ ಅನ್ನ ಕೇಳ್ತಾರೆ, ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ ತರ ಕ್ವಶನ್ ಬರುತ್ತೆ, ಅದನ್ನ ನಾನು ಹೇಳ್ತೀನಿ ಆಮೇಲೆ. ಸೊ ಸ್ಪೀಡ್ ಅಲ್ಲಿ ಎರಡೇ ಎರಡು ಟೈಪ್ ಕ್ವಶನ್ ಅನ್ನ ಕೇಳ್ತಾರ. ಫಸ್ಟ್ ಟೈಪ್ ನಾನು ಇವಾಗ ಬಿಡ್ಸಾಕತ್ತೇನೆ, ಸೆಕೆಂಡ್ ಟೈಮ್ ಇನ್ನೊಂದ್ ಸ್ವಲ್ಪ ಟಫ್ ಆಗಿರುತ್ತೆ, ಅದನ್ನ ನಾನು ಬಿಡಿಸ್ತೀನಿ. ಸರ್ ನಾವು ಇನ್ನೂ ಬಾಳ್ ಓದಾರ್ರಿ ಅಂತಂದ್ ಹೇಳಿದ್ರೆ ನಾನ್ ನಿಮ್ಗ SSC GD ಅಂತಂದ್ ಹೇಳ್ಬಿಟ್ಟು ಬೇಸಿಕ್ ಎಲ್ಲಾನು ಏನಂತಂದ್ ಹೇಳಿದ್ರೆ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಮೇಲೆ ಕ್ವಶನ್ಸ್ ಗಳನ್ನ ಮಾಡಿ ಹಾಕಿದೀನಿ. ಅವುಗಳನ್ನ ನೀವು ನೋಡ್ಬೋದು. ಅದನ್ನು ಕೂಡ ಹಾಕಿರ್ತೀನಿ, ಯಾರಾದ್ರೂ ಸರ್ ನಾವ್ ಇನ್ನು ನೋಡಾರ್ರಿ ಅಂತಂದ್ ಹೇಳಿದ್ರೆ. ಆಮೇಲೆ ನಿಮ್ಗೆ ಇನ್ನೊಂದ್ ಹೇಳ್ತೀನಿ, RPF. ಇಲ್ಲಿ ನೋಡ್ರೋ, ನೀವೇನಂತಂದ್ ಹೇಳಿದ್ರೆ ಇದನ್ನ ಪ್ರಿಪೇರ್ ಆಗತ್ತೀರಿ. ಸೊ ನಿಮ್ದೆಲ್ಲ ಆಗ್ಲಿಲ್ಲ ಸರ್, ಎಕ್ಸಾಮ್ ಚಲೋ ಆಗ್ಲಿಲ್ಲ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಮುಂದ್ RPF ಎಕ್ಸಾಮ್ ಇರುತ್ತೆ, ಅದಾದ ನಂತರ ನೆಕ್ಸ್ಟ್ MTS ಎಕ್ಸಾಮ್ ಬರುತ್ತೆ. ಇದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಕತ್ತೀರಿ ಅಂದ್ರೆ SSC GD ಮತ್ ಕರೀತಾನೆ ಆಗಸ್ಟ್ ಒಳಗಡೆ. ಆಗಸ್ಟ್ ಒಳಗಡೆ SSC GD ಬರುತ್ತಾ, MTS ಏನಪ್ಪಾ ಅಂತಂದ್ ಹೇಳಿದ್ರೆ ಮೇ ಒಳಗಡೆ ಬರುತ್ತಾ, RPF ಏನಪ್ಪಾ ಅಂತಂದ್ ಹೇಳಿದ್ರೆ ಏಪ್ರಿಲ್ ಒಳಗಡೆ ಸ್ಟಾರ್ಟ್ ಆಗ್ತಾವ, ಕಂಟಿನ್ಯೂಸ್ ಆಗಿದಾವ. ಇಲ್ಲಿ ನೋಡ್ರಿ ಇದನ್ನ ಏನೈತಿ, ಸೊ ಕನ್ವರ್ಷನ್ ಮಾಡ್ಬೇಕು. ಎಲ್ಲಿಂದ 15 ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಏನೈತಿ 15 ಮೀಟರ್ ಪರ್ ಸೆಕೆಂಡ್ ಐತಿ, ಇದನ್ನ ಏನ್ ಮಾಡ್ಬೇಕು ಕಿಲೋಮೀಟರ್ ಪರ್ ಅವರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಚೇಂಜ್ ಮಾಡ್ಬೇಕು. ಇವಾಗ ಇಲ್ಲಿ ಏನೈತಿ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 15 ಐತಿ. ಇಲ್ಲಿ ಕಿಲೋಮೀಟರ್ ಐತಲ್ಲ, ನಂದು ಫಾರ್ಮುಲಾ ಏನಾಗತ್ತ ಎಕ್ಸ್ ಇಂಟು ದೊಡ್ಡ ಸಂಖ್ಯೆ ಐತಲ್ಲ, ದೊಡ್ಡ ಸಂಖ್ಯೆ ಅಂದ್ರೆ 18 ಮ್ಯಾಲ್ ಬರ್ಕೋತೀನಿ, ಕೆಳಗಡೆ 5. ಎಸ್, ಸೊ 18 ಡಿವೈಡೆಡ್ ಬೈ 5 ಏನಪ್ಪಾ ಅಂತಂದ್ ಹೇಳಿದ್ರೆ ನಂದು ಫಾರ್ಮುಲಾ ಆಯ್ತು. ಸೊ ಎಕ್ಸ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ 15 ಹಾಕ್ರಿ. ಅದಾದ ನಂತರ 18 ಡಿವೈಡೆಡ್ ಬೈ 5, 5 ಒಂದ್ಲೆ 5 ಮೂರ್ಲೆ. ಸೊ 18 ಇಂಟು 3 ಎಷ್ಟಾಗತ್ತ 54 ಆಗತ್ತ. 54 ಕಿಲೋಮೀಟರ್ ಪರ್ ಅವರ್. ಕಂಪ್ಲೀಟ್ ಆಗಿ ನನಗೆ ಆನ್ಸರ್ ನ ಕಳಿಸ್ಬೇಕು. 54 ಅಂತ ಕಳ್ಸಂಗಿಲ್ಲ, ಇಲ್ಲಿ 54 ಕಿಲೋಮೀಟರ್ ಪರ್ ಅವರ್. ಈಗ ನಿಮ್ಗೆ ಏನಂತಂದ್ ಹೇಳಿದ್ರೆ ಆಪ್ಷನ್ ದಾಗ ಫಸ್ಟ್ ಆಪ್ಷನ್ 54 ಕಿಲೋಮೀಟರ್ ಪರ್ ಅವರ್ ಕೊಡ್ತಾನ, ಸೆಕೆಂಡ್ ಆಪ್ಷನ್ 54 ಮೀಟರ್ ಪರ್ ಸೆಕೆಂಡ್ ಅಂತ ಕೊಡ್ತಾನ. ಅಲ್ಲಿ ಹೋಗ್ಬಿಡ್ತೈತಿ ಮಾರ್ಕ್ಸ್. ಕ್ಲಿಯರ್ ಆಯ್ತೇನ್ರ ಇದ? ಯಾರಿಗಾದ್ರೂ ಅರ್ಥ ಆಗೋಲ್ದಾರ್ಗೆ ಮತ್ ನಾಳೆ ರೆಕಾರ್ಡ್ ಹಾಕಿರ್ತೇನೆ, ಮತ್ ನೋಡ್ರಿ ಇನ್ನೊಂದ್ಸರಿ. ಇದನ್ನ ನೋಡ್ರಿ, ಟ್ರೈ ಮಾಡ್ರಿ, ಇದನ್ನ ಟ್ರೈ ಮಾಡ್ರಿ. ಪ್ರತಿಯೊಬ್ರು ಮಾಡ್ಬೇಕು. ಈಗ ಮಜಾ ಅನ್ಸುತ್ತೆ, ಈಸಿ ಅನ್ಸುತ್ತೆ. ಇದು ಫಸ್ಟ್ ಟೈಪ್ ಐತಲ್ಲ, ಫಸ್ಟ್ ಟೈಪ್ ಈಸಿ ಐತಿ, ಎಲ್ರು ಮಾಡ್ತೀರಿ, ನನ್ಗೆ ಆ ನಂಬಿಕೆ ಐತೆ. ನೆಕ್ಸ್ಟ್ ಟೈಪ್ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವ. ಅದನ್ನ ನಾನು ಹೇಳ್ತೀನಿ, ಅದನ್ನ ಹೆಂಗ್ ಏನೇನ್ ಮಾಡ್ಬೇಕಂತಂದೇಳಿ. ಒಂದ್ಸಾರಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕೇಳ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಎಂತ ಬೇಕಂತ ಎಕ್ಸಾಮ್ ಅಲ್ಲಿ ಕೂಡ ನೀವು ಇವುಗಳನ್ನ ಸಾಲ್ವ್ ಮಾಡ್ತೀರಿ. ಎಸ್, ಇಲ್ಲಿ ಏನ್ ಮಾಡ್ಬೇಕು ಸರ್, 25 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಐತಿ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ ಹೇಳಿದ್ರೆ ನಾನು ಕಿಲೋಮೀಟರ್ ಪರ್ ಅವರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಂಡ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು. ಹೆಂಗ್ ಚೇಂಜ್ ಮಾಡ್ಬೇಕು? ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ 25 ಅಂತ ತಗೊಂಡೆ. ಇಲ್ಲಿ ಏನೈತಲ್ಲ ಅದನ್ನ ತಗೊಂಡೆ. ಸೊ ನಮ್ದು ಫಾರ್ಮುಲಾ ಏನಾಗತ್ತ ಎಕ್ಸ್ ಇಂಟು ಕಿಲೋಮೀಟರ್ ಇರೋದ್ರಿಂದ 18 ಡಿವೈಡೆಡ್ ಬೈ 5. ಸೊ ಎಕ್ಸ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 25 ಹಾಕ್ರಿ, 18 ಅಂತಂದ್ ಹಾಕ್ರಿ, 5 5 5 5. ಸೊ 5 ಇಂಟು 18 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 90 ಕಿಲೋಮೀಟರ್ ಪರ್ ಅವರ್. ಯಾವ ಕಿಲೋಮೀಟರ್ ಹಾಕಿದ್ ನೋಡ್ರಿ ಅಲ್ಲಿ, ಕಿಲೋಮೀಟರ್ ಅಲ್ಲಿ ಓಪಾದ ಕಿಲೋಮೀಟರ್ ಪರ್ ಅವರ್. ಕಿಲೋಮೀಟರ್ ಅಂತಂದ್ ಹೇಳಿ ಹಾಕಿದೆ ಅಂತಂದ್ ಹೇಳಿದ್ರೆ ನಿಂದ ಆನ್ಸರ್ ತಪ್ಪ. ಇವಾಗ್ಲೇ ಹೇಳ್ತಿದ್ದೀನಿ ನಾನು, ಬಾಳ ಈಸಿ ಕೊಡ್ತಾನ. ಇವಾಗ್ಲೇ ಹೇಳ್ತಿದೀನಿ, ಈಸಿ ಕೊಡ್ತಾನ ಕ್ವಶನ್ಸ್ ಗಳನ್ನ. ಬಟ್ ಆದ್ರೆ ನೀವು ಅದ್ರಲ್ಲೂ ತಪ್ಪು ಮಾಡ್ತೀರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಸೇಮ್ ಅಷ್ಟೇ, ಅಲ್ಲೇ ಬಾಳ ಈಸಿ ಐತಿ, ಈಸಿ ತಗೊಂಡ್ ಹೊಂಟಾನ. ಈಗ ಫಸ್ಟ್ ಕ್ಲಾಸ್ ಐತಿ, ಮ್ಯಾಥಮೆಟಿಕ್ಸ್ ಈಸಿ ತಗೊಂಡ್ ಹೋಗೋನು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಟಫ್ ಆಗಿ ಬರ್ತಾವು, ಎಲ್ಲಾನು ಸಾಲ್ವ್ ಮಾಡೋಣ. ಎಸ್, ಟ್ರೈ ಮಾಡ್ರಿ. 30 ಮೀಟರ್ ಪರ್ ಸೆಕೆಂಡ್ ಅನ್ನ ನಾವೇನಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚೇಂಜ್ ಮಾಡ್ಬೇಕು. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ 30, ಫಾರ್ಮುಲಾ ಏನಂತಂದ್ ಹೇಳಿದ್ರೆ ಎಕ್ಸ್ ಇಂಟು 18 ಡಿವೈಡೆಡ್ ಬೈ 5.
ಸೊ ಎಕ್ಸ್ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 30 ಅಂತಂದ್ ಹಾಕ್ರಿ, 18 ಡಿವೈಡೆಡ್ ಬೈ 5, 5 5 18 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 108 ಕಿಲೋಮೀಟರ್ ಪರ್ ಅವರ್ ಆಗತ್ತ. ಇದು ನಿಮಗ್ ಬಾಳ ಅಂದ್ರ ಬಾಳ ಈಸಿ ಐತಿ, ಫುಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಯಾಕಂತಂದ ಹೇಳಿದ್ರೆ ಮುಂದ್ಗಡೆ ಬರುವಂತ ಎಕ್ಸಾಂಪಲ್ಸ್ ಗಳನ್ನ ನಾವು ಬಿಡಿಸಬೇಕಾಗತ್ತ. ಮೇ ಬಿ ಇದೊಂದು ಲಾಸ್ಟ್ ಎಕ್ಸಾಂಪಲ್ ಅನ್ಕೊಂತೀನಿ. ಇದರಲ್ಲಿ ಟ್ರೈ ಮಾಡ್ರಿ ಇದನ್ನ. ಸೇಮ್. ಸೊ 40 ಮೀಟರ್ ಪರ್ ಸೆಕೆಂಡ್ ಅನ್ನ ನಾವೇನ್ ಮಾಡ್ಬೇಕಂದ್ರ ಕಿಲೋಮೀಟರ್ ಪರ್ ಅವರ್ಗೆ ಚೇಂಜ್ ಮಾಡ್ಬೇಕು. ಸೊ 40 ಇಂಟು 18 ಡಿವೈಡೆಡ್ ಬೈ 5, 5 5 ಸೊ 8 ಇಂಟು 18 ಎಷ್ಟಾಗತ್ತ, 8 ಇಂಟು 18 ಅಂತಂತ ಹೇಳಿದ್ರೆ ವೆರಿ ಗುಡ್. ಸೊ 144 ಆಗತ್ತ. ಯಾವಾಗ್ಲೂ ಮಲ್ಟಿಪ್ಲಿಕೇಶನ್ ಆಫ್ 18 ಬರ್ತಾವಪ್ಪ. ನೀನ್ ಸ್ಪೀಡ್ ಮಾಡ್ಬೇಕಂದ್ರ 18 ಮಗ್ಗಿ ಬಂದ್ರ ಸಾಕ್ ನಿಂಗ್. ಯಾಕಂದ್ರೆ ಬೇರೆ ಫಾರ್ಮುಲಾ ಇಲ್ಲ ಅದಕ್ಕೆ. 12 13 ತಗೋಬೇಕಂತಂದ ಹೇಳಿದ್ರೆ ಬೇರೆ ಫಾರ್ಮುಲಾ ಇಲ್ಲ, 18 ಬರುತ್ತೆ. ಮುಂದೆ ಕ್ವಶನ್ ಸಾಲ್ವ್ ಮಾಡತಂಗ ಬೇರೆ ಬೇರೆ ಬರ್ತಾವ, ಚೀಸ್ಗಳು ಬರ್ತಾವ ಅಲ್ಲಿ ನಾ ಹೇಳ್ತೀನಿ. ಇನ್ ನೆಕ್ಸ್ಟ್ ಇವಾಗ ಏನ್ ಇಲ್ಲಿ ತಕ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚೇಂಜ್ ಮಾಡಿದ್ರಿ ಎಲ್ಲರೂ. ನಾನು ಒಂದೇ ಹೇಳ್ಕೊಟ್ಟೆ, ಉಳಿದದ್ದೆಲ್ಲ ನೀವು ಮಾಡಿದ್ರಿ. ಸೊ ಏನಂತ ಬರ್ಕೊಂಡ್ರಿ, ಎಕ್ಸ್ ಇಂಟು 18 ಡಿವೈಡೆಡ್ ಬೈ 5 ಅಂತಂದ ಹೇಳಿ ಫಾರ್ಮುಲಾ ಬರ್ಕೊಂಡ್ರಿ. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬೇಕು. ಕಿಲೋಮೀಟರ್ ಪರ್ ಅವರ್ ಕೊಟ್ಟಿರ್ತಾರ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬೇಕು. ಸೊ ಎಕ್ಸ್ ಇಂಟು ಮೀಟರ್ ಚಿಕ್ಕದಿರೋದ್ರಿಂದ 5 ಮೇಲ್ಗಡೆ ಬರ್ಕೋತೀನಿ ಡಿವೈಡೆಡ್ ಬೈ 18. ಯಾರಿಗಾದ್ರೂ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರ ಸರ್ ಹೆಂಗ್ ಬರ್ಕೊಳ್ಳೋದ್ರಿ, ನನ್ಗೆ ನಾಳೆ ಗೊತ್ತಾಗಂಗಿಲ್ರಿ ಅಂತಂದ ಹೇಳಿದ್ರ ಕಿಲೋಮೀಟರ್ ಅಂತಂದ್ರೆ 18 ಮೇಲೆ ಬರಬೇಕು, ಮೀಟರ್ ಇತ್ತಂತಂದ್ರೆ ಸಣ್ಣ ಸಂಖ್ಯೆ 5 ಮೇಲೆ ಬರ್ಬೇಕು. ಇಷ್ಟೇನಂತಂದ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಇವಾಗ ನಾನು ಹೇಳ್ಕೊಡಂಗಿಲ್ಲ, ಇದನ್ನ ನೀವ ಮಾಡ್ಬೇಕೀಗ. ಸೊ ಕನ್ವರ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 20 ಕಿಲೋಮೀಟರ್ ಪರ್ ಅವರ್ ಅನ್ನ ನೀವೇನಂದ್ರ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ರಿ. ಆನ್ಸರ್ ಇಲ್ಲೋ ಅಲ್ಲಿ 100 ಎಲ್ಲಿ ಆನ್ಸರ್ ಬಂದ್ರು, ಎಲ್ಲಿ ಏನ್ ಚೇಂಜ್ ಮಾಡಂತಂದ ಹೇಳ ನೋಡ್ರಿ. ಜರ ಚೇಂಜ್ ಏನ್ ಮಾಡಂತಂದ ಹೇಳ, ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬೇಕ. ಇಲ್ಲಿ ನೋಡ್ರಿ, ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಅಲ್ಲಿ ಈ ವ್ಯಾಲ್ಯೂನ ಎಕ್ಸ್ ಅಂತ ತಗೊಂಡ್ರ ಎಕ್ಸ್ ಈಕ್ವಲ್ ಟು 20 ಆಯ್ತು. ಫಾರ್ಮುಲಾ ಏನ್ ಬರ್ತೀನಿ, ಎಕ್ಸ್ ಇಂಟು ಸರ್ ಮೀಟರ್ ಇರೋದ್ರಿಂದ ಮೇಲ್ಗಡೆ 5 ಡಿವೈಡೆಡ್ ಬೈ 18, ಎಕ್ಸ್ ವ್ಯಾಲ್ಯೂ ಎಷ್ಟೈತಿ 20, ಅದಾದ ನಂತರ 5 ಡಿವೈಡೆಡ್ ಬೈ 18. ಸೊ ಇದನ್ನ ನಾವ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ದ ಸರ್, 2 10 20 ರೀ. ಸೊ 2 9 18 ರೀ. ಎಷ್ಟು ಉಳಿತು, ಮೇಲ್ಗಡೆ 10 ಇಂಟು 5, ಕೆಳಗಡೆ ಎಷ್ಟತ್ತಪ್ಪ ಅಂತಂದ ಹೇಳಿದ್ರೆ 9. ಇದೆಷ್ಟಾಗತ್ತ, 50 ಡಿವೈಡೆಡ್ ಬೈ 9 ಆಗತ್ತ. ಸಾಲ್ವ್ ಮಾಡ್ರಿ ಅದನ್ನ. 50 ಡಿವೈಡೆಡ್ ಬೈ 9. ಸೊ 9 ಮಗ್ಗಿಲ್ ಏನಂತಂದ ಹೇಳಿದ್ರೆ ಬರುತ್ತ 9 1 9, 9 2 18, 9 3 27, 9 4 36, 9 5 45, 9 6 54 ಆಗತ್ತ. ಬರಂಗಿಲ್ಲ, 9 5 45. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 0ದಾಗ 5 ಹೊಡೆದ್ರೆ ಎಷ್ಟಾಗತ್ತ, 5 ಉಳಿಯುತ್ತ ಅಂದ್ರ 10ರಾಗ. ಸೊ ಇಲ್ಲೊಂದ್ ಕೈಲಾ ಬರುತ್ತೆ, 0 ಆಗತ್ತ. ಪಾಯಿಂಟ್ ಕೊಡ್ತೇವೆ 5 ಯಾಕಂದ್ರೆ ಡಿವೈಡ್ ಆಗಂಗಿಲ್ಲ. ಸೊ 50 ಆಗತ್ತ. ಸೇಮ್ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ 45 ಬರುತ್ತೆ. ಹಂಗೆ ಹೋಗುತ್ತೆ ಇದು 5.55 ಅಂತಂದ್ ಹೋಗುತ್ತಾ. ನಾವೇನಪ್ಪಾ ಅಂತಂದ ಹೇಳಿದ್ರೆ 5.6 ಮೀಟರ್ ಪರ್ ಸೆಕೆಂಡ್ ಅಂತಂದ್ ತಗೊಂತೀವಿ. ಸೊ ಬೇರೆದರದೆಲ್ಲರದು ಆನ್ಸರ್ ಯಾಕೆ ಬೇರೆ ಬಂತು, 172 ಹೆಂಗ್ ಬಂತ್ರು? ಫಾರ್ಮುಲಾ ಏನಂತಂದ್ ಹೇಳಿದ್ರೆ ನೋಡ್ರಿ, ನೋಡಿ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ರಿ. ನಿಮ್ಗೇನಂತಂದ್ ಹೇಳಿದ್ರೆ ನಾನು ಅವಾರ್ಡ್ ಕೊಡಂಗಿಲ್ಲ ಇಲ್ಲಿ. ಸರಿ ಆಯ್ತು, ನಿಮಗ್ ಮಾಡಕ್ ಬಂತು, ನಿಮ್ಮ ಆನ್ಸರ್ಗಳು ಕರೆಕ್ಟ್ ಅದು ಅಂತಂದ್ ಹೇಳಿದ್ರೆ ನಿಮ್ಗೆ 2 ಮಾರ್ಕ್ಸ್. ನಿಮ್ಗೆ ಹೆಂಗ್ ಮಾರ್ಕ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾವ ಹಂಗ ನಿಮಗ್ ಜಾಬ್. ಕ್ಲಿಯರ್ ಎಲ್ರಿಗೂ? ಇದನ್ನ ಟ್ರೈ ಮಾಡ್ರಿ ನೋಡೋಣ. ಟ್ರೈ ಮಾಡ್ರಿ. ಆಪ್ಷನ್ ಸಿ ಯಾ? ಎಲ್ರು ಟ್ರೈ ಮಾಡ್ರಿ. ಎಲ್ರು ಮಾಡ್ಬೇಕಾ? ನೀವ್ ಎಲ್ರು ಏನ್ ನಾ ಮಾಡಂಗಿಲ್ಲ ನೀವ್ ಮಾಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ಇವನ್ ಹುಡುಗಿಯರಾಗ್ಲಿ ಹುಡುಗರಾಗ್ಲಿ ಪ್ರತಿಯೊಬ್ರು
ನಿಮ್ಗೆ ಹುಡುಗಿಯರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು 2 ಕ್ವಶನ್ ಪೇಪರ್ಸ್ ಗಳನ್ನ ನಾನು ಸಾಲ್ವ್ ಮಾಡಿ ಹಾಕ್ತೀನಿ, ಯಾವ ತರ ಕ್ವಶನ್ಸ್ ಗಳು ಬರ್ತಾವ ಅಂತಂದ ಹೇಳಿ ನಿಮ್ಗ ಸಪರೇಟ್ ಆಗಿ ಶನಿವಾರ ರವಿವಾರ ನೀವು ಸಪರೇಟ್ ಆಗಿ ಏನಂತಂದ ಹೇಳಿದ್ರೆ ಅವುಗಳನ್ನ ನೋಡ್ಕೊಳ್ರಿ. ಇವನ್ ನೀವು ಹುಡುಗರು ಅವ್ರ ಕ್ವಶನ್ ಪೇಪರ್ ನೋಡಾರಿದ್ರೆ ನೋಡ್ರಿ, ಯಾಕಂದ್ರೆ ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ ಗಳು ಇರ್ತಾವ, ನೋ ಪ್ರಾಬ್ಲಮ್. ಎಲ್ರು ನೋಡೋರಿದ್ರೆ ನೋಡ್ರಿ, ಬಟ್ ಅದ್ರ ಹುಡುಗಿರ್ ಕಂಪಲ್ಸರಿ ನೋಡ್ಬೇಕು. ಎಸ್, ಇಲ್ಲಿ ನೋಡ್ರಿ 45 ಕಿಲೋಮೀಟರ್ ಪರ್ ಅವರ್ ಐತಿ. ಇದನ್ನ ಏನ್ ಚೇಂಜ್ ಮಾಡ್ಬೇಕು ನಾವ? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬೇಕು. ನಮಗೆ ಫಾರ್ಮುಲಾ ಏನು? ಎಕ್ಸ್ ಇಂಟು ಮೀಟರ್ ಇರೋದ್ರಿಂದ ಸಣ್ಣದೈತಿ, 5 ಮ್ಯಾಲ್ಗಡೆ ಬರುತ್ತೆ, 5 18. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 45 ಐತಿ. 45 ಇಂಟು 5/18. ಸೊ ಯಾವ್ದ್ರಿಂದ ಕರ್ತಾ ಹೋಗುತ್ತೆ ನೋಡ್ರಿ ಸರ್? 2ರಿಂದ ಆಗಂಗಿಲ್ರಿ, 3ರಿಂದ ನೋಡ್ರಿ. 3 ಒಂದ್ಲೆ 3 ಐದ್ಲೆ 3 ಆರ್ಲೆ 18. ಮತ್ ನೋಡ್ರಿ 3 2ಲೆ 6 3 5ಲೆ 15. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಇಲ್ಲ ಮ್ಯಾಲ್ಗಡೆ ಇಲ್ಲಿ 5 ಉಳಿತು, ಇಲ್ಲಿ 5 ಐತಿ. 5 ಇಂಟು 5 ಡಿವೈಡೆಡ್ ಬೈ 2 ಎಷ್ಟಾಯ್ತು? 25 ಡಿವೈಡೆಡ್ ಬೈ 2. ಸೊ ಇದನ್ನ ನೀವು ಸಾಲ್ವ್ ಮಾಡ್ರಪ್ಪ ಅಂತಂದ ಹೇಳಿದ್ರೆ 12.50 ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಅದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ಸ್ ಗಳು ಏನಾದ್ರು ಇದಾವ? ವೆರಿ ಗುಡ್. ಎಲ್ರು ಹೇಳ್ಬೇಕ್ರು. ನೀವು ಅಲ್ಲಿ ಶಾಲ್ಯಾಗೂ ಅದ ಮಾಡಿದ್ರಿ, ಕಾಲೇಜ್ದಾಗೂ ಅದನ್ನ ಮಾಡಿರಿ, ಮನ್ಯಾಗೂ ಅದನ್ನ ಮಾಡಾಕತ್ತೀರಿ. 0 ಎಲ್ಲಿಂದ ಬಂತ? ಅದ 12.5 ಬರದ್ರು ಒಂದ, 12.50 ಅಂತ ಬರದ್ರು ಒಂದ. ಏನ್ ಬಾಳ ಏನ್ ಡಿಫ್ರೆನ್ಸ್ ಆಗಂಗಿಲ್ಲ. ಏನು ಡಿಫ್ರೆನ್ಸ್ ಆಗಲ್ಲ, ಬಾಳಲ್ಲ, ಏನೇನು ಆಗಂಗಿಲ್ಲ. ನೀನ್ ಎಷ್ಟು ಬೇಕಾದಷ್ಟು 0 ಬರ್ಕೊಂತ ಹೋಗ್ಬೋದು. ಎಸ್, ಇದನ್ನ ಟ್ರೈ ಮಾಡ್ರಿ. ನೋಡ್ರಿ ಎಷ್ಟು ಬರುತ್ತಾ? 55 ಕಿಲೋಮೀಟರ್ ಪರ್ ಅವರ್ ಅನ್ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬೇಕು. ಓಕೆ, ಎಸ್, ವೆರಿ ಗುಡ್. ಇಲ್ಲಿ ನೋಡ್ರಿ, ಇದನ್ನೇನಪ್ಪಾ ಅಂತಂದ ಹೇಳಿ ಡೈರೆಕ್ಟ್ ಆಗಿ ಬರ್ಕೊಂತೀನಲ್ಲ, ಎಲ್ರು ಆನ್ಸರ್ ಮಾಡತ್ತೀರ. 55. ಸೊ ಎಕ್ಸ್ ವ್ಯಾಲ್ಯೂ ಆಯ್ತಿದ್ದು. ಅದಾದ ನಂತರ ಫಾರ್ಮುಲಾ ಏನು? ಎಷ್ಟರಿಂದ ಇಂಟು ಮಾಡ್ಬೇಕು ನಾನು? ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರ ಮೀಟರ್ ಚಿಕ್ಕದೈತಿ, 5/18 ಇಂದ. ಸೊ ಡಿವೈಡ್ ಆಗತ್ತೇನ್ರಿ ಇದ? ಯಾವ್ದ್ರಿಂದ ಡಿವೈಡ್ ಆಗತ್ತೆ ನೋಡ್ರಿ, ಯಾವ್ದಾದ್ರಿಂದ ಡಿವೈಡ್ ಆದ್ರ? ಸೊ ಆಗಂಗಿಲ್ಲ ಅಂತಂದ ಹೇಳಿದ್ರೆ ಸಿಂಪಲ್. ಸೊ 55 ಇಂಟು 5 ಮಾಡ್ಕೊಂಡ್ರೆ ಎಷ್ಟಾಯ್ತು? 55 ಇಂಟು 5. ಸರ್ 5 5ಲೆ 25 ರೀ, 5 5ಲೆ 25, 2 27, 275. 275 ಡಿವೈಡೆಡ್ ಬೈ 18. ಸೊ ಡಿವೈಡೆಡ್ ಬೈ ಮಾಡ್ರಿ, 275 ಡಿವೈಡೆಡ್ ಬೈ 18. ಸರ್ 18 ಒಂದ್ಲೆ 18 36 ಆಗತ್ರಿ. ಈ ಎರಡು ಸಂಖ್ಯೆ ತಗೊಂಡ್ರೆ 18 36 ಬರಂಗಿಲ್ಲ. 18 ಒಂದ್ಲೆ 18 ಮೈನಸ್ ಮಾಡ್ರಿ, ಎಷ್ಟು ಉಳಿತು? 7ರಾಗ 8 ಕಳೆದ್ರೆ ಎಷ್ಟಾಗತ್ತ? ಅಂದ್ರ 7ರಾಗ 8 ಕಳೆಯಕ್ ಬರಂಗಿಲ್ಲ, ಅಂದ್ರ 17ರಾಗ 8 ಕಳೆದ್ರೆ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 9 ಉಳಿಯುತ್ತೆ. ಸೊ ಕೈಲಾ ಬರುತ್ತಾ? ಸೊ 2 ಇಲ್ಲಿ ಇದನ್ನ ಸೇರಿಸಿದ್ರೆ 2 ಆಗತ್ತೆ. 2ರಾಗ 2 ಹೋದ್ರೆ 0. ನೆಕ್ಸ್ಟ್ ಇದೇನಪ್ಪಾ ಅಂತಂದ ಹೇಳಿದ್ರೆ 5 ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತಾ? 18. 18 5ಲೆ 90. ವೆರಿ ಗುಡ್. 18 5ಲೆ ಅಪ್ಪ ಅಂತಂದ ಹೇಳಿದ್ರೆ 90. ಸೊ ಇದನ್ನೆರಡು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಉಳಿತು? 5 ಉಳಿತು. ಸೊ 5 ಉಳಿತು. ಇಲ್ಲಿ ನೋಡ್ರಿ, ನಮ್ದು ಆನ್ಸರ್ ಆಲ್ರೆಡಿ 15 ಬಂದೈತೆ. ಇಲ್ಲಿ ಏನಂತಂದ ಹೇಳಿದ್ರೆ ಒಂದ ಆಪ್ಷನ್ದಾಗ ಐತೆ. 15.28 ಮೀಟರ್ ಪರ್ ಸೆಕೆಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ವೆರಿ ಗುಡ್, ಎಲ್ರು ಮಾಡಾಕತ್ತೀರಿ, ಖುಷಿ ಆಗತ್ತ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಇರ್ಬೋದು, ಇನ್ನೊಂದು ಅಥವಾ ಇನ್ನೊಂದು ಇರ್ಬೋದು, ಅಥವಾ ಇನ್ನೊಂದು 2 3 ಇರ್ಬೋದು. ಎಲ್ಲಾನು ಮಾಡೋಣ, ಟೈಮ್ ಐತ್ ನಮ್ಗಿನ್ನು. ಟ್ರೈ ಮಾಡ್ರಿ. 30 ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು. ಇದನ್ನ ನಾನೇನು ಆನ್ಸರ್ ಹೇಳಂಗಿಲ್ಲ, ನೀವೇ ಹೇಳ್ಬೇಕು. ನಾನು ಡೈರೆಕ್ಟ್ ಆಗಿ ಬರೆದು ಬಿಡ್ತಾನೆ ಆನ್ಸರ್. 30 ಇಂಟು 5 ಡಿವೈಡೆಡ್ ಬೈ 18 ಎಷ್ಟಾಗತ್ತ ಆನ್ಸರ್? ಹಂಡ್ರೆಡ್ ಪರ್ಸೆಂಟ್
ಆನ್ಸರ್ ಸಿ ವೆರಿ ಗುಡ್ 8.33 ಮೀಟರ್ ಪರ್ ಸೆಕೆಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ ಹಂಗ ಇದೊಂದು ಟ್ರೈ ಮಾಡ್ರಿ. ನಿಮ್ಗೆಲ್ಲ ಟೈಪ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆಪ್ಷನ್ ನಂಬರ್ ಹೇಳಿದ್ರು ಸಾಕು. ಸೊ ಇದು ಕೂಡ ಆಪ್ಷನ್ ಸಿ ಆಗತ್ತಾ? ವೆರಿ ಗುಡ್. ಸೊ 75 ಇಂಟು 5/18 ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 20.83 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಎಲ್ರು ಕ್ಯಾಲ್ಕುಲೇಷನ್ ಮಾಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ, ಪ್ರತಿಯೊಬ್ರು ಮಾಡ್ಬೇಕು. ಎಸ್. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಟೈಪ್ ಆಯ್ತು. ಇನ್ನು ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳು ಬರ್ತಾವ, ಅವುಗಳನ್ನ ನಾವು ನೋಡ್ಕೊಬೇಕು ಇವಾಗ. ಸೆಕೆಂಡ್ ಟೈಪ್, ಫಸ್ಟ್ ಟೈಪ್ ಎಲ್ರಿಗೂ ಅರ್ಥ ಆಯ್ತಲ್ಲ? ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಗಳಿದಾವ? ಬಾಳ ಅಂದ್ರೆ ಬಾಳ ಯೂಸ್ ಆಗತ್ತದ ಮುಂದೆ. ಕರೆಕ್ಟ್ ಎಲ್ರಿಗೂ ಅರ್ಥ ಆಯ್ತಾ? ಸೆಕೆಂಡ್ ಟೈಪ್ ನೋಡ್ರಿ. ಸೆಕೆಂಡ್ ಟೈಪ್ ಏನಪ್ಪಾ ಅಂತಂದ ಹೇಳಿದ್ರ ನಮ್ ಕ್ವಶನ್ ಹೆಂಗ್ ಕೇಳ್ತಾರ ಅಂತಂದ ಹೇಳಿದ್ರೆ ಸ್ಪೀಡ್ ಕಂಡಿಡಿರಿ, ಇಲ್ಲ ಡಿಸ್ಟೆನ್ಸ್ ಕಂಡಿಡಿರಿ, ಅಥವಾ ಟೈಮ್ ಕಂಡಿಡಿರಿ ಅಂತಂದ ಹೇಳಿ. ಸ್ಪೀಡ್ ಅಂತಂದ ಹೇಳಿದ್ರೆ ಕನ್ನಡದಾಗ ಯಾರಿಗಾದ್ರೂ ಗೊತ್ತಿರ್ಲಿಲ್ಲ ಅಂದ್ರೆ ವೇಗ ಅಂತ ಬರೀರಿ. ಡಿಸ್ಟೆನ್ಸ್ ಅಂತಂದ ಹೇಳಿದ್ರೆ ದೂರ, ಟೈಮ್ ಅಂತಂದ ಹೇಳಿದ್ರೆ ಕಾಲ ಅಂತಂದ ಹೇಳ್ತೀವಿ, ಸಮಯವನ್ನ ಕಂಡಿಡಿರಿ ಅಂತಂದ ಹೇಳಿ ನಮ್ಗೆ ಹೇಳ್ತಾರ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಾನೊಂದು ಬೈಕ್ ತಗೊಂಡೇನಂತಂದ ಹೇಳಿದ್ರೆ ಎಲ್ಲೋ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿವರೆಗೂ, ಎ ದಿಂದ ಬಿ ವರೆಗೂ ಯಾವ್ದೋ 2 ಊರಿಗೆ ಹೋಗ್ಯಾನ. ಒಂದ್ ನಮ್ಮೂರಿಂದ ಬೇರೆ ಊರಿಗೆ ಹೋಗ್ಯಾನಿ. ಸೊ ಅದ್ರ ನಡುವಿನ ಅಂತರವನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ಟೆನ್ಸ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಡಿ ಅಂತ ತಗೊಳ್ರಿ, ಸ್ಮಾಲ್ ಡಿ. ಅದಾದ ನಂತರ ನಾನೊಂದು ಯಾವ್ದೋ ಒಂದು ಸ್ಪೀಡಲ್ಲಿ ಹೋಗ್ತಾನೆ, 40 ಸ್ಪೀಡಲ್ಲೋ 50 ಸ್ಪೀಡಲ್ಲೋ 60 ಸ್ಪೀಡಲ್ಲಿ ಹೋಗ್ತೀನಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಸ್ಪೀಡ್ ಅಥವಾ ವೇಗ ಅಂತ ಕರಿತೀವಿ. ಅದನ್ನ ಎಸ್ ಅಂತ ತಗೊಳ್ರಿ. ನಾನು ಇಲ್ಲಿಂದ ಇಲ್ಲಿಗೆ ಹೋಗಾಕ ಒಂದು ಟೈಮ್ ತಗೊಂತಾನೆ, 1 ಅವರ್ 2 ಅವರ್ ಟೈಮ್ ತಗೊಂತೀನಲ್ಲ, ಆ ಟೈಮ್ ನ ಏನಂತಂದ ಹೇಳಿದ್ರೆ ನಾವು ಸಮಯ ಅಥವಾ ಕಾಲ ಅಂತಂದ ಹೇಳ್ತೀವಿ. ಅದನ್ನ ಸ್ಮಾಲ್ ಟಿ ಅಂತ ತಗೊಂತಾನೆ. ಸೊ ಇಲ್ಲಿ ನಮ್ಗೊಂದು ಫಾರ್ಮುಲಾ ಬರುತ್ತಾ, ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಈಕ್ವಲ್ ಟು ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಫಾರ್ಮುಲಾ ಆಗತ್ತೆ. ಇಲ್ಲಿ ನೋಡ್ರಿ ಬಹಳ ಇಂಪಾರ್ಟೆಂಟ್, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಬಂದಾಗ ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗ. ಸೊ ಯಾವ್ದಾದ್ರು ಒಂದು ಕ್ಯಾಲ್ಕುಲೇಷನ್ ಮಾಡುವಾಗ ಇಲ್ಲಿ ನೋಡ್ರಿ ಸ್ಪೀಡ್ ಇದ್ದದೇನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇತ್ತು ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಇರ್ಬೇಕು? ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಇರ್ಬೇಕು? ಸ್ಪೀಡ್ ಎಲ್ಲಾದ್ರೂ ಮೀಟರ್ ಪರ್ ಸೆಕೆಂಡ್ ಒಳಗಡೆ ಇತ್ತು ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್, ದೂರ ಯಾವ್ದ್ರಲ್ಲಿ ಇರ್ಬೇಕು ಕ್ಯಾಲ್ಕುಲೇಷನ್ ಮಾಡುವಾಗ? ವೆರಿ ಗುಡ್. ಸೊ ಯಾವ್ದ್ರಲ್ಲಿ ಇರ್ಬೇಕಪ್ಪ ಅಂತಂದ ಹೇಳಿದ್ರೆ ಮೀಟರ್ ಅಲ್ಲಿ ಇರ್ಬೇಕು. ಸೊ ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಅಲ್ಲಿ ಇರ್ಬೇಕು. ಸ್ಪೀಡ್ ಏನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಐತೆ. ಡಿಸ್ಟೆನ್ಸ್ ಏನಂತಂದ ಹೇಳಿದ್ರೆ ಮೀಟರ್ ಅಲ್ಲಿ ಇರ್ಬೇಕು. ಅದಾದ ನಂತರ ಸ್ಪೀಡ್ ಏನಪ್ಪಾ ಅಂತಂದ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಇರ್ಬೇಕು. ಸ್ಪೀಡ್ ಏನಪ್ಪಾ ಅಂತಂದ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಇರ್ಬೇಕು. ಸೇಮ್ ಅದೇ ತರ ಇನ್ನೊಂದು ಸಿನಿಯಾರಿಯೋ ಬರುತ್ತೆ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇದ್ದಾಗ ಅಪ್ಪಿ ತಪ್ಪಿ ಈ ಟೈಮ್ನೋ ಅಥವಾ ಸ್ಪೀಡ್ನೋ ಯಾವ್ದಾದ್ರು ಒಂದನ್ನ, ಸೊ ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಅವರ್ ಅಲ್ಲಿ ಕೊಟ್ಟ, ಗಂಟೆ ಒಳಗಡೆ ಕೊಟ್ಟ ಅಂತಂದ ಹೇಳಿದ್ರೆ ನಮ್ದು ಸ್ಪೀಡ್ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ್ದ್ರಲ್ಲಿ ಇರ್ಬೇಕು? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರ್ಬೇಕು. ಅದಾದ ನಂತರ ಡಿಸ್ಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ್ದ್ರಲ್ಲಿ ಇರ್ಬೇಕು? ಕಿಲೋಮೀಟರ್ ಅಲ್ಲಿ ಇರ್ಬೇಕು. ಸೊ ಇದನ್ನ ಏನಂತಂದ ಹೇಳಿದ್ರೆ ಒಂದ್ ಕಡೆ ನೀವು ಬರ್ದಿಟ್ಕೋಬೇಕು. ಕ್ಯಾಲ್ಕುಲೇಷನ್ ಮಾಡುವಾಗ ಸ್ಪೀಡು ಮೀಟರ್ ಪರ್ ಸೆಕೆಂಡು, ಡಿಸ್ಟೆನ್ಸ್ ಮೀಟರ್ ಅಲ್ಲಿ, ಟೈಮ್ ಸೆಕೆಂಡ್ ಒಳಗಡೆ. ಇದು ಸೆಕೆಂಡ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾನು ಕಿಲೋಮೀಟರ್ ಅಲ್ಲಿ ತಗೊಂಡ್ರಿ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ನ, ಸ್ಪೀಡ್ ನ ಅದ್ರೊಳಗ ತಗೋಬೇಕು, ಆಮೇಲೆ ಟೈಮ್ ನ ಇದ್ರೊಳಗ ತಗೋಬೇಕು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಅದ್ರ ಫಾರ್ಮುಲಾ, ಆಮೇಲೆ ನಾವು ಹೆಂಗ್ ಬಿಡಿಸ್ಬೇಕು ಅಂತಂದ ಹೇಳಿ ನಾನು ನಿಮಗ್ ಬಾಳ ಅಂದ್ರೆ ಬಾಳ ಬೇಸಿಕ್ ಹೇಳ್ಕೊಡಕತ್ತ. ಇದ್ರೊಳಗು ತಪ್ಪು ಮಾಡ್ರಿ ಅಂತಂದ ಹೇಳಿದ್ರೆ ಯಾರು ಏನು ಮಾಡಕ್ ಬರಂಗಿಲ್ಲ. ಹಾ, ಇಲ್ಲಿ ಒಂದು ಕ್ವಶನ್ ಐತಿ, ನಾನು ಬಿಡಿಸ್ತೇನೆ ಇದು. ಇಲ್ಲಿ ಒಂದು ಕ್ವಶನ್ ಐತಿ, ಅದಾದ ನಂತರ ನೆಕ್ಸ್ಟ್ ಕ್ವಶನ್ಸ್ಗಳು ನೀವು ಬಿಡಿಸಕ್ರಿ. ಹಾ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಅ ಪರ್ಸನ್. ಪರ್ಸನ್ ಅಂತಂದ ಹೇಳಿದ್ರೆ ಏನು? ಪರ್ಸನ್ ಅಂತಂದ ಹೇಳಿದ್ರೆ ವ್ಯಕ್ತಿ. ವ್ಯಕ್ತಿ
ಇದ್ದಾವೇನಪ್ಪಾ ಅಂತಂದ ಹೇಳಿದ್ರೆ ಕ್ರಾಸ್ ಮಾಡ್ತಾನ ಒಂದು ಲಾಂಗ್ ಸ್ಟ್ರೀಟ್ ಅನ್ನ 600 ಮೀಟರ್ ಐತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ಇದೊಂದೇನಪ್ಪಾ ರೋಡ್ ಅಂತ ಅನ್ಕೊಡ್ರಿ, ಸ್ಟ್ರೀಟ್ ಅಂತ ಕರಿತಿರಲ್ಲ ಬೀದಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟೈತೆ 600 ಮೀಟರ್ ಐತೆ. ಸೊ ಇದೇನಾಗತ್ತಪ್ಪ ಅಂತಂದ ಹೇಳಿದ್ರೆ ನಮ್ದು ಡಿಸ್ಟೆನ್ಸ್ ಆಗತ್ತೆ ಡಿ. ಇಲ್ಲಿ ನೋಡ್ರಿ ಡಿ ಯಾವ್ದ್ರ ಕೊಟ್ಟಿದಾನ, ಮೀಟರ್ ಅಲ್ಲಿ ಕೊಟ್ಟಿದಾನ, ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಸ್ಟ್ರೀಟ್ ಇನ್ 5 ಮಿನಿಟ್ಸ್. 5 ಮಿನಿಟ್ಸ್ ಅಂತಂದ ಹೇಳಿದ್ರೆ ನಾನು ಏನಂತ ತಗೋಬೇಕು ಇದನ್ನ? ಸೊ ಯಾರಿಗಾದ್ರೂ ಗೊತ್ತೈತಾ? 5 ಮಿನಿಟ್ಸ್ ಅಂತ ಕೊಟ್ಟಿದಾನ. 5 ಮಿನಿಟ್ಸ್ ಅನ್ನೋದು ಏನಿದು? ಟೈಮ್ ಅಲ್ಲ. ಮೀಟರ್ ಅಲ್ಲಿ ಕೊಟ್ಟ ಅಂತಂದ ಹೇಳಿದ್ರೆ ಇದು ಡಿಸ್ಟೆನ್ಸ್, ಇದು ಟೈಮ್. ಸೊ ನನ್ನ ಟೈಮ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಹೋಗಾಕ ಇದನ್ನ ಎ ಅಂತ ಅನ್ಕೊಟ್ರೆ ಇದನ್ನ ಬಿ ಅಂತ ಅನ್ಕೊಟ್ರೆ ಎ ದಿಂದ ಬಿ ಬರಕ ಏನಂತಂದ ಹೇಳಿದ್ರೆ 5 ಮಿನಿಟ್ಸ್ ಅಂತ ತಗೊಂಡ. 5 ಮಿನಿಟ್ಸ್ ಅಂತ ತಗೊಂಡ. ಅದಾದ ನಂತರ ವಾಟ್ ಈಸ್ ಹೀಸ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂತ ಕೇಳಿದಾನ. ಸ್ಪೀಡ್ ನ ಕೇಳಿದಾನ, ಅದು ಎದರಲ್ಲಿ ಕೇಳಿದ ಅಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನ. ಸ್ಪೀಡ್ ನ ಕೇಳಿದಾನ, ಅದೇನಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನ. ಇದು ಕ್ವಶನ್ ಎಲ್ರಿಗೂ ಅರ್ಥ ಆಯ್ತಾ? ನಾವು ಸ್ಪೀಡ್ ನ ಕಂಡಿಡ್ಬೇಕು. ಇವಾಗ ಒಬ್ಬ ವ್ಯಕ್ತಿ ಏನಂತಂದ ಹೇಳಿದ್ರೆ ನಡ್ಕೊಂತ ಹೋಗ್ತಿದಾನ, ಅವ್ನ ಸ್ಪೀಡ್ ಕಂಡಿಡ್ಬೇಕು. ಅದು ಎದ್ರೊಳಗ ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಇವಾಗ ಏನಂತಂದ ಹೇಳಿದ್ರೆ ನಾನು ಫಾರ್ಮುಲಾ ಬರ್ತೀನಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ ಹೇಳಿ. ಇಲ್ಲಿ ನೋಡ್ರಿ ನಮ್ದು ಡಿಸ್ಟೆನ್ಸ್ ಕೊಟ್ಟಿದಾನ, ಇದು ಯಾವ್ದ್ರಲ್ಲಿ ಐತಿ? ಮೀಟರ್ ಅಲ್ಲಿ ಐತೆ. ಅದಾದ ನಂತರ ಸ್ಪೀಡ್ ಏನ್ ಕೇಳಿದಾನ, ಯಾವ್ದ್ರಲ್ಲಿ ಕೇಳಿದಾನ? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನ, ಕಿಲೋಮೀಟರ್ ಪರ್ ಅವರ್. ಅದಾದ ನಂತರ ನೆಕ್ಸ್ಟ್ ಟೈಮ್ ಏನೈತಿ? 5 ಮಿನಿಟ್ಸ್ ಒಳಗೆ ಕೊಟ್ಟಿದಾನ, 5 ಮಿನಿಟ್ ಒಳಗಡೆ ಕೊಟ್ಟಿದಾನ. ಸೊ ಇದೆಲ್ಲ ಒಂಥರ ಆಯ್ತಲ್ಲ. ನಾವ್ ಏನಂತಂದ್ ಹೇಳಿದ್ರೆ ಈಗ ನೋಡ್ರ ನಿಮ್ಗ ಬಾಳ ಅಂದ್ರೆ ಬಾಳ ಈಸಿ ಕ್ಯಾಲ್ಕುಲೇಷನ್ ಅಂತ ಹೇಳ್ಕೊಡ್ತಾನ. ಇನ್ನೊಂಥರ ಬರುತ್ತೆ, ಅದ್ ನನಗೆ ಬೇಡ. ಈಸಿ ಕ್ಯಾಲ್ಕುಲೇಷನ್ ಅಂತ ಹೇಳ್ಕೊಡ್ತಾನ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೆಂಗ. ಸರ್ ಇಲ್ಲಿ ಏನೈತಲ್ರಿ, ನನ್ ಡಿಸ್ಟೆನ್ಸ್ ಮೀಟರ್ ಐತಲ್ರಿ, ಎಲ್ಲಾನು ಒಂದ್ರಲ್ಲೇ ತಗೊಂತೀನಿ. ಡಿಸ್ಟೆನ್ಸ್ ಈಕ್ವಲ್ ಟು ಈ ತರ ಕೊಟ್ಟಿ ಅಂತಂದ್ ಹೇಳಿದ್ರೆ ಇದೇನಂತಂದ್ರೆ ಇದು ಮೀಟರ್ ಅಲ್ಲಿ ಇರ್ಬೇಕ್ರಿ, ಇದು ಸೆಕೆಂಡ್ ಅಲ್ಲಿ ಇರ್ಬೇಕ್ರಿ. ಇದೇನಂತಂದ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ರಿ. ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೊದಲು ಕಂಡು ಹಿಡಿಯೋಣ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ಗೆ ಏನಂತಂದ್ ಹೇಳಿದ್ರೆ ಕನ್ವರ್ಟ್ ಮಾಡೋಣ್ರಿ. ಈ ತರ ಮಾಡೋಣ. ಎಲ್ಲಾನು ಮೀಟರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸ್ಪೀಡ್ ಅನ್ನ ಕಂಡು ಹಿಡ್ಕೊಂಡು ಆಮೇಲೆ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡೋದಷ್ಟೇ. ಬಾಳ ಅಂದ್ರೆ ಬಾಳ ಈಸಿ ಆಗತ್ತೆ. ಇಲ್ಲ ಅಂತಂದ್ ಹೇಳಿದ್ರ ನೀವು ಏನಂತಂದ್ ಹೇಳಿದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಕಿಲೋಮೀಟರ್ ಪರ್ ಅವರ್ ಐತಿ. ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ ಕಿಲೋಮೀಟರ್ ಅಲ್ಲಿ, ಟೈಮ್ ನ ಅವರ್ ಅಲ್ಲಿ ಚೇಂಜ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ 5 ಮಿನಿಟ್ ಅಂತ ಕೊಟ್ಟನ, ಅದನ್ನ ಅವರ್ ಅಲ್ಲಿ ಚೇಂಜ್ ಮಾಡ್ಬೇಕು. ಇದು 600 ಮೀಟರ್ ಅಂತ ಕೊಟ್ಟನ, ಇದನ್ನ ಕಿಲೋಮೀಟರ್ ಅಲ್ಲಿ ಚೇಂಜ್ ಮಾಡ್ಬೇಕು. ಬಾಳ ಕನ್ವರ್ಷನ್ ಇರುತ್ತೆ. ಅದ್ ನಮಗೆ ಈಸಿ ಆಗಂಗಿಲ್ಲ, ಇದು ಈಸಿ ಆಗತ್ತ. ಇಲ್ಲಿ ನಾವೇನಂತಂದ್ ಹೇಳಿದ್ರೆ ಒಂದೊಂದಾಗಿ ಚೆಕ್ ಮಾಡೋಣ. ಡಿಸ್ಟೆನ್ಸ್ ಏನೈತಿ? ಮೀಟರ್ ಒಳಗಡೆ ಐತೆ. ಕ್ಲಿಯರ್? ಡಿಸ್ಟೆನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ 600 ಮೀಟರ್ ಅಲ್ಲಿ ಐತೆ. ಓಕೆ, ಡನ್. ನೆಕ್ಸ್ಟ್ ನಾವ್ ಏನಂತಂದ್ ಹೇಳಿದ್ರೆ ಸ್ಪೀಡ್ ನ ಕಂಡಿಡ್ಬೇಕಂತಂದ್ ಹೇಳಿದ್ರೆ ನಮ್ಗೆ ಇವು ಎರಡು ಇದಾವ. ಟೈಮ್ ಏನಂತಂದ್ರೆ ಸೆಕೆಂಡ್ ಒಳಗಡೆ ಬೇಕು. ನಮ್ ಟೈಮ್ ಯಾವ್ದ್ರಲ್ಲಿ ಐತಿ ಇವಾಗ? 5 ಮಿನಿಟ್ ಅಲ್ಲಿ ಐತೆ. ಇದನ್ನ ನಾವೇನಂತಂದ್ ಹೇಳಿದ್ರೆ ಸೆಕೆಂಡ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕು. ಸೆಕೆಂಡ್ ಒಳಗಡೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಗಳು? 60 ಸೆಕೆಂಡ್ಗಳ. ಅಂದ್ರೆ ನಾವೇನ್ ಮಾಡ್ಬೇಕು? 5 ಇಂಟು 60 ಮಾಡ್ಬೇಕು. ಸೊ ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 300 ಸೆಕೆಂಡ್ ಅಂತಂದ್ ಹೇಳಿ ಬರುತ್ತೆ. ಸೊ ಇದೆಲ್ರಿಗೂ ಗೊತ್ತಾಯ್ತಾ ನಾನು ಹೆಂಗ್ ಕನ್ವರ್ಟ್ ಮಾಡಿದೆ? ಮಿನಿಟ್ ಅನ್ನ ನಾನು ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಸೊ 5 ಮಿನಿಟ್ಸ್ ಅಂತಂದ್ ಐತಿ. ನಾವು ಫಸ್ಟ್ ಏನ್ ಮಾಡೋಣ? 1 ಮಿನಿಟ್ ಅನ್ನ ಕನ್ವರ್ಟ್ ಮಾಡೋಣ. 1 ಮಿನಿಟ್ ಎಷ್ಟು ಸೆಕೆಂಡ್ ಇರ್ತಾವ? 60 ಸೆಕೆಂಡ್. ಹಂಗಾದ್ರ 5 ಮಿನಿಟ್ ಅಲ್ಲಿ ಎಷ್ಟು ಇರ್ಬೇಕು? ಇಂಟು 60 ಮಾಡಿದೆ 300 ಸೆಕೆಂಡ್ ಆಯ್ತು. ಇದು ಎಲ್ರಿಗೂ ಅರ್ಥ ಆಯ್ತಾ? ಈ ಸ್ಟೆಪ್ ಅರ್ಥ ಆಗೈತೆ ಅಂತಂದ ಹೇಳಿದ್ರೆ ನಾನು ಮುಂದೆ ಹೋಗ್ತೇನೆ. ಇಲ್ಲಾಂದ್ರೆ ಮತ್ತೆ ಹೇಳ್ತೀನಿ. ಎಲ್ರು ಪ್ರತಿಯೊಬ್ರು ನಾನು ಹೆಂಗ್ ಟೈಮ್ ನ ಕನ್ವರ್ಟ್ ಮಾಡ್ಕೊಂಡೆ? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇವಾಗ ನಾ ಸ್ಪೀಡ್ ಕಂಡು ಹಿಡ್ಕೋಬೇಕು. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಫಾರ್ಮುಲಾ. ಸ್ಪೀಡ್ ಈಕ್ವಲ್ ಟು ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ ಸರ್? 600 ಮೀಟರ್ ಐತ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಟೈಮ್ ಎಷ್ಟೈತ್ರಿ? 300 ಸೆಕೆಂಡ್ ಐತ್ರಿ. 300 ಸೆಕೆಂಡ್ ಡಿವೈಡೆಡ್ ಬೈ ಮಾಡ್ರಿ. ಈ ಜೀರೋ ಹೋಯ್ತು, ಈ ಜೀರೋ ಹೋಯ್ತು, ಈ ಜೀರೋ ಹೋಯ್ತು, ಈ ಜೀರೋ ಹೋಯ್ತು. 3 ಒಂದ್ಲೆ 3 ಎರಡ್ಲೆ ನಮ್ಗೆ ಎಷ್ಟು ಬಂತಪ್ಪ ಅಂತಂದ ಹೇಳಿದ್ರೆ ಸ್ಪೀಡು 2 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂತು. ಯಾವ್ದ್ರಲ್ಲಿ ಬಂತು? 2 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂತು. ಫಾರ್ಮುಲಾ ಹಾಕಿ ನಾನು ಸಾಲ್ವ್ ಮಾಡಿದೆ. 2 ಮೀಟರ್ ಪರ್ ಸೆಕೆಂಡ್. ಇದನ್ನ ನಾನು ಮೀಟರ್ ಪರ್ ಸೆಕೆಂಡ್ ನಮ್ಗೆ ಏನ್ ಕೇಳಿದಾರ ಅವರು? ಕಿಲೋಮೀಟರ್ ಪರ್ ಅವರ್ ಕೇಳಿದಾರ. ಚೇಂಜ್ ಮಾಡ್ಬೇಕಂತಂದ ಹೇಳಿದ್ರೆ ಏನ್ ಮಾಡ್ಬೇಕು? ಕಿಲೋಮೀಟರ್ ಪರ್ ಅವರ್ ಚೇಂಜ್ ಮಾಡ್ಬೇಕಂತಂದ ಹೇಳಿದ್ರೆ ಕಿಲೋಮೀಟರ್ ದೊಡ್ಡದೈತಲ್ಲ, 18 ಮೇಲ್ಗಡೆ ಬರುತ್ತೆ, ಕೆಳಗಡೆ 5 ಬರುತ್ತೆ. ಸೊ 18 36 ಡಿವೈಡೆಡ್ ಬೈ 5. ಸೊ ಇದು ಮಾಡ್ರಿ, 36 ಡಿವೈಡೆಡ್ ಬೈ 5 ಮಾಡ್ರ ಸರ್ 5 7 35. ಅದಾದ ನಂತರ ಸರ್ 1 ಉಳಿತ್ರಿ, ಇದು 0 ಆಗತ್ರಿ. ಸೊ ಅದಾದ ನಂತರ ಪಾಯಿಂಟ್ ಕೊಟ್ವಿ, 0 ಆಗಿತ್ತು.
ಸೊ 5 ಸೊ 0 ಬರುತ್ತೆ. ಅಂದ್ರೆ ನಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ 7.2 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನಾವು ಆಲ್ರೆಡಿ ಆಗ್ಲೇ ಚೇಂಜ್ ಮಾಡಿದ್ವಲ್ಲ, ಸೇಮ್ ಆ ತರ ಚೇಂಜ್ ಮಾಡ್ಬೇಕು ಆನ್ಸರ್ನ. ನಮ್ಗೆ ಆನ್ಸರ್ ಐತೆ ನೋಡ್ರಿ, ಎಸ್, ವೆರಿ ಗುಡ್, 7.2 ಕಿಲೋಮೀಟರ್ ಪರ್ ಅವರ್ ಐತೆ. ಸೊ ನಾವು ಈ ತರ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ನಿಮ್ಗೆ ಒಂದ್ಸರಿ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಜಸ್ಟ್ 30 ಸೆಕೆಂಡ್ ಕೆಲಸ ಇದೆ, ಮೊದಲು ಅರ್ಥ ಮಾಡ್ಕೊಬೇಕು. ಇದು ಎಲ್ರಿಗೂ ಅರ್ಥ ಆಯ್ತಾ? ಲಾಸ್ಟ್ ಸ್ಟೆಪ್ ಏನಪ್ಪಾ, ಇನ್ಕಸ್ ತಕ ನೀನು ಸಾಲ್ವ್ ಮಾಡಿದೆಲ್ಲ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತೆ, ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚೇಂಜ್ ಮಾಡ್ಬೇಕು. ಸೊ ಇಲ್ಲಿವರೆಗೂ 10 ಲೆಕ್ಕ ಮಾಡಿದ್ಯಾ, ಮತ್ ನಾನು ಅದನ್ನೇ ಮಾಡ್ಬೇಕಾ ಇವಾಗ? ಚೇಂಜ್ ಮಾಡಿ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ 18/5 ಮಾಡಿದೆ. ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ಇಲ್ಲೇ ನಾನೊಂದು ಕ್ವಶನ್ ಕೊಟ್ಬಿಡ್ಲಾ ನಿಮ್ಗೆ, ಟ್ರೈ ಮಾಡ್ತೀರಿ? ನಾಳೆನೂ ಕೂಡ ಏನಂತಂದ್ ಹೇಳಿದ್ರೆ ಇದ್ರ ಮೇಲೆ ನಾನು ಇದು ಮಾಡ್ತೀನಿ, ಕ್ಲಾಸ್ ಮಾಡ್ತೀನಿ. ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ಇನ್ನೊಂದು ಕ್ಲಾಸ್ ಮಾಡ್ತೀನಿ. ಸೊ 2 ಕ್ಲಾಸು, ಆಮೇಲೆ ಓಲ್ಡ್ ಕ್ಲಾಸು ಎಲ್ಲಾ ನೋಡ್ಬಿಟ್ಟು ಏನಂತಂದ್ ಹೇಳಿದ್ರೆ ನೀವು ನೋಟ್ಸ್ ಮಾಡ್ಕೊಬೇಕು. ಬಾಳ ಇದು ಮಾಡ್ಕೋಕ್ ಹೋಗ್ಬೇಡ್ರಿ, ಬಾಳ ಈಸಿ ಕ್ವಶನ್ ಕೇಳ್ತಾನ. ಸೊ ಬಾಳ ಟಫ್ ಏನು ಕೇಳಂಗಿಲ್ಲ, ಈಸಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ಅದಾದಂತ್ರ ಸರ್ ಟ್ರೈನ್ಗಳು ಬರ್ತಾವ್ರಿ, ಅವು ಬರ್ತಾವ್ರಿ, ಇವು ಬರ್ತಾವ್ರಿ, ಅದು ವಿರುದ್ಧ ದಿಕ್ಕಿನಾಗ ಬಂತ್ರಿ, ಒಂದೇ ದಿಕ್ಕಿನಾಗ ಬಂತ್ರಿ, ಅಂತವೆಲ್ಲ ನಮ್ಗೇನು ಕೇಳಂಗಿಲ್ಲ. ಅಂತವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರ ನಮ್ಗೇನು ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಕೇಳೋದು ಯಾವ ಲೆವೆಲ್ ಕೇಳ್ತಾನ, 10ನೇ ಲೆವೆಲ್ ಕೇಳ್ತಾನ ಕ್ವಶನ್ಸ್ ಗಳನ್ನ. ಸೊ ಅವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು KS ಲೆವೆಲ್ ಕೇಳಣ, IAS ಲೆವೆಲ್ ಕೇಳಣ, ಆಮೇಲೆ SSC ಲೆವೆಲ್ ಕೇಳಣ ಅಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಆ ಕಡೆ ಗಮನ ಹರ್ಸಕ್ ಹೋಗ್ಬೇಡ್ರಿ. ಯಾರಾದ್ರೂ ನಿಮ್ಗೆ ತಲೆಯಾಗ ತುಂಬಿರು ಅಂತಂದ್ ಹೇಳಿದ್ರು ಕೂಡ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಸರಿ ಅಂತಂದ್ ಹೇಳ್ಬಿಡ್ರು. ಎಸ್, ನಾನೊಂದೊಂದು ಕ್ವಶನ್ ಹೇಳ್ತೀನಿರಪ್ಪ ಇವಾಗ. ಸೇಮ್ ಇದೇ ತರ ಕ್ವಶನ್ ನಾನೊಂದು ಹೇಳ್ತೀನಿ ಇವಾಗ. ಎಸ್, ಇವೆಲ್ಲ ಆಪ್ಷನ್ಸ್ಗಳು ಯಾವ ಬರಂಗಿಲ್ಲ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಅ ಪರ್ಸನ್ ಕ್ರಾಸಸ್, ಇದೇನಪ್ಪಾ ಅಂತಂದ್ ಹೇಳಿದ್ರೆ 2 ಕಿಲೋಮೀಟರ್ ಅಂತಂದ್ ಐತೆ. 2 ಕಿಲೋಮೀಟರ್ ಲಾಂಗ್ ಸ್ಟ್ರೀಟ್ ಅಂತಂದ್ ಬೇಡ, ಲಾಂಗ್ ರೋಡ್ ಅಂತ ತಗೊಂಡು 2 ಕಿಲೋಮೀಟರ್ ರಾಂಗ್ ರೋಡ್. ಸೊ ಎಷ್ಟಪ್ಪ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, 80 ಮಿನಿಟ್ ಅಲ್ಲಿ, 80 ನಿಮಿಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ 2 ಕಿಲೋಮೀಟರ್ ಹೋಗ್ತಾನ. ಸ್ಪೀಡ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಯಾವ್ದ್ರಲ್ಲಿ ಕಂಡಿಡ್ಬೇಕು, ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕಂಡಿಡ್ಬೇಕು. ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕಂಡಿಡ್ಬೇಕು. ಕಂಡಿಡಿರಿ ನೋಡೋಣ, ಕಂಡಿಡಿ. ಸೊ ಒಬ್ಬ ಪರ್ಸನ್ 2 ಕಿಲೋಮೀಟರ್ ಲಾಂಗ್ ರೋಡ್ ಅನ್ನ ಕ್ರಾಸ್ ಮಾಡೋ ಇದು ಹೋಗ್ತಾನ. ಸೊ 80 ನಿಮಿಷ ಟೈಮ್ ತಗೊಂತಾನ. ಹಂಗಾದ್ರ ಸ್ಪೀಡ್ ಅನ್ನ ನಿಮ್ಗೆ ಬರ್ಲಿಲ್ಲ ಅಂತಂದ್ ಹೇಳಿದ್ರ ಲಾಂಗ್ ರೋಡ್ ಅಂತ ಅನ್ಕೊಡ್ರಿ. ಇದನ್ನ ಎ ದಿಂದ ಬಿ ಅಂತಂದ್ ಹಾಕೊಂಡು ಮೊದ್ಲು ಅರ್ಥ ಮಾಡ್ಕೊಳಕ ಇದ್ರದ್ದು ಡಿಸ್ಟೆನ್ಸ್ ಅನ್ನ ಏನಂತ ಕೊಟ್ಟಿದಾನ, ಟೈಮು, ಸ್ಪೀಡ್ ಅಂತ ನೋಡ್ಕೊಡ್ರಿ, ಟ್ರೈ ಮಾಡ್ರಿ. ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ. ನಾನು ಹೇಳ್ದಂಗ ಮಾಡ್ಬೇಕ, ಆ ತರ ಮಾಡ್ರಿ ಅಂತಂದ್ ಹೇಳಿದ್ರೆ ಆರಾಮಾಗಿ ಬರುತ್ತೆ. ನೀವು ಮತ್ತ ಆಮೇಲೆ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ. ಎಲ್ಲಿಗೆ ಸ್ಟಾಪ್ ಮಾಡಿರಿ, ಎಲ್ಲಿಗೆ ಬರಂಗಿಲ್ಲ, ಅಲ್ಲಿಂದ ಮತ್ ಮುಂದೆ ನಾ ಹೇಳ್ದಂಗ್ ಮಾಡ್ಕೊಂತ ಹೋಗ್ಬೇಕು. ನಾ ಸಾಲ್ವ್ ಮಾಡ್ತೀನಿ ಮತ್ತೆ. ಬಟ್ ಆದ್ರೆ ನೀವು ಎಲ್ಲಿ ತಕ ಹೋದಿದ್ ಅಲ್ಲಿ ತಕ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ನೀವು ಒಂದ್ ಪೇಪರ್ದಾಗ ಬರ್ದಿಟ್ಕೋಬೇಕು, ನಾನು ಏನೇನ್ ಹೇಳಿದ್ದೇನೆ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮು. ಇದು ಮೀಟರ್ದಾಗಿತ್ತಂದ್ರೆ ಇದು ಸೆಕೆಂಡ್ದಾಗ ಇರಬೇಕು, ಇದು ಮೀಟರ್ ಪರ್ ಸೆಕೆಂಡ್ದಾಗ ಇರಬೇಕು. ಇನ್ನೊಂದು ಸಿನಿಯಾರಿಯೋ ಬರುತ್ತೆ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಕಿಲೋಮೀಟರ್ದಾಗ ಇತ್ತಂತಂದ್ ಹೇಳಿದ್ರೆ ಇದು ಅವರ್ದಾಗ ಇರಬೇಕು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ದಾಗ ಇರಬೇಕು. ಸೊ ಯಾವ್ದು ಮಾಡ್ತಾರೆ ನೋಡ್ರಿ, ಈಸಿ ಆಗಿರೋದು ಮಾಡ್ಬೇಕು. ಟ್ರೈ ಮಾಡ್ರಿ. ಎಷ್ಟು ಬರುತ್ತಾ ಆನ್ಸರ್? ನೋಡ್ರಪ್ಪ, ಇಲ್ಲಿ ಲಾಂಗ್ ರೋಡ್ ಅಂತ ಕೊಟ್ಟಿದಾನ.
2 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಈ 2 ಕಿಲೋಮೀಟರ್ ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಆಯ್ತು. 2 ಕಿಲೋಮೀಟರ್ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಡಿಸ್ಟೆನ್ಸ್ ಆಯ್ತು. ಅದಾದ ನಂತರ ಟೈಮ್ ಎಷ್ಟು ಕೊಟ್ಟಿದ್ದಾನೆ? 80 ಮಿನಿಟ್ ಆಯ್ತು. ಟೈಮ್ ಎಷ್ಟಪ್ಪ ಅಂತಂದ ಹೇಳಿದ್ರೆ 80 ಮಿನಿಟ್ ಆಯ್ತು. ಹಂಗಾದ್ರೆ ನಮ್ಗೆ ಏನ್ ಕೇಳಿದಪ್ಪ ಅಂತಂದ ಹೇಳಿದ್ರೆ ಸ್ಪೀಡ್ ಅನ್ನ ಕೇಳಿದಾನ. ಇಲ್ಲಿ ನೋಡ್ರಿ ನಾವು ನೋಡ್ಕೊಳ್ಳೋಣ ಅವ್ ಹೆಂಗ್ ಕೊಟ್ಟಿದಾನ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಇದನ್ನ ಏನ್ ಕೊಟ್ಟಿದಾನ ಸರ್? ಕಿಲೋಮೀಟರ್ ಅಲ್ಲಿ ಕೊಟ್ಟಿದಾನ. ಟೈಮ್ ಏನ್ ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರೆ ಮಿನಿಟ್ ಅಲ್ಲಿ ಕೊಟ್ಟಿದಾನ. ಸರ್ ನಮ್ಗೆ ಕ್ವಶನ್ ಏನ್ ಕೇಳಿದಾನ? ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚೇಂಜ್ ಮಾಡ್ಬೇಕು ಅಂತ ಕೇಳಿದಾನ. ಸೊ ಎಲ್ರು ಏನಂತಂದ ಹೇಳಿದ್ರೆ ಮೊದಲು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡು ಹಿಡಿದು ಆಮೇಲೆ ಕನ್ವರ್ಟ್ ಮಾಡ್ತಿರೋ ಅಥವಾ ಡೈರೆಕ್ಟ್ ಆಗಿ ಮಾಡ್ಕೊಂತಿರೋ, ನಿಮಗ್ ಬಿಟ್ಟಿದ್ದು. ಹೆಂಗ್ ಮಾಡ್ತೀರಿ? ಡೈರೆಕ್ಟ್ ಆಗಿ ಕಂಡು ಹಿಡಿತಿರೋ ಅಥವಾ ಕನ್ವರ್ಟ್ ಮಾಡಿ ಕಂಡು ಹಿಡಿತಿರೋ? ಸೊ ನಾನು ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬೇಕಂತಂದ ಹೇಳಿದ್ರೆ ಇದು ಕಿಲೋಮೀಟರ್ ಪರ್ ಅವರ್ ಐತಿ, ಇದು ಕಿಲೋಮೀಟರ್ ಐತಿ. ಬಟ್ ಒಂದನ್ನ ನಾನು ಚೇಂಜ್ ಮಾಡ್ಕೋಬೇಕು. ಮಿನಿಟ್ ಅನ್ನ ಏನಂತಂದ ಹೇಳಿದ್ರೆ ಅವರ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು. ಸೊ 80 ಮಿನಿಟ್ ಐತಲ್ಲ, ಇದನ್ನ ಅವರ್ ಅಲ್ಲಿ ಚೇಂಜ್ ಮಾಡ್ಕೋಬೇಕಂದ್ರೆ ಹೆಂಗಾಗತ್ತ? ಏನ್ ಮಾಡ್ತೀವಿ? ಡಿವೈಡೆಡ್ ಬೈ 60 ಮಾಡ್ತೀವಿ. 80 ಡಿವೈಡೆಡ್ ಬೈ 60 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 8 ಡಿವೈಡೆಡ್ ಬೈ 6 ಅವರ್ ಆಗತ್ತ. 8 ಡಿವೈಡೆಡ್ ಬೈ 6 ಅವರ್ ಆಗತ್ತ. ಸೊ ಇವಾಗ ಏನಂತಂದ ಹೇಳಿದ್ರೆ ಎಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟಾಯ್ತು? 2 ಕಿಲೋಮೀಟರ್ ಐತಿ, ಹಂಗ ಬರ್ಕೊಂಡ್ವಿ. ಅದಾದ ನಂತರ ಇದನ್ನೇನಪ್ಪಾ ಟೈಮ್ ಏನಪ್ಪಾ ಅಂತಂದ ಹೇಳಿದ್ರೆ 8 ಡಿವೈಡೆಡ್ ಬೈ 6. ಈ ತರ ಬರೀ ಬದ್ಲಿ ಏನಂತಂದ ಹೇಳಿದ್ರೆ ಇದನ್ನ ನಾನು ಏನಂತಂದ ಹೇಳಿದ್ರೆ ಇಂಟು 6 ಮೇಲ್ಗಡೆ ಬರಿತೀನಿ. ಇವಾಗ ನೋಡ್ರಿ 2 ಒಂದ್ಲೆ 2 ನಾಲ್ಕಲೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ 2 ಎರಡ್ಲೆ 2 ಮೂರ್ಲೆ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 3/2 ಏನಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಆಗತ್ತ. ಸೊ ಇನ್ನೂ ಮಾಡ್ರಪ್ಪ ಅಂತಂದ ಹೇಳಿದ್ರೆ 1.5 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. 1.5 ಕಿಲೋಮೀಟರ್ ಪರ್ ಅವರ್ ಆಗತ್ತ. ನೀವೆಲ್ರು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡಿದೀರಾ? ಸೊ ಅದ್ರ ಪ್ರಕಾರ ನಾವ್ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ನೋಡ್ರಿ ಆನ್ಸರ್ ಏನ್ ಬರುತ್ತೆ. ನೀವು ಎಲ್ಲಿ ತಪ್ಪು ಮಾಡಿರಿ ನೋಡ್ರಿ. ಎಲ್ಲಾನು ಏನಂತಂದ ಹೇಳಿದ್ರೆ ಆ ತರ ಮಾಡ್ಕೋಬಹುದು. ಇಲ್ಲ ಏನಂತಂದ ಹೇಳಿದ್ರೆ ಸರ್ ನೀವು ಆಗ್ಲೇ ಹೇಳಿದ್ರಲ್ಲ ನಾನು ಆ ತರ ಮಾಡ್ತೀನಿ ಅಂತಂದ ಹೇಳಿದ್ರೆ ಆ ತರನ ಮಾಡೋಣ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ಏನೇನ್ ಮಾಡ್ಕೋಬೇಕು ಇವಾಗ. ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಕೊಟ್ಟಿದ್ದಾನ 2 ಕಿಲೋಮೀಟರ್ ಕೊಟ್ಟಿದ್ದಾನ. ನಮ್ಗೆ ಏನಂತಂದ ಹೇಳಿದ್ರೆ ಫಸ್ಟ್ ತರ ಮಾಡ್ಬೇಕಲ್ಲ, ಇವಾಗ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಬರ್ಬೇಕು. ಮೀಟರ್ ಅಲ್ಲಿ ಬರ್ಬೇಕಂತಂದ ಹೇಳಿದ್ರೆ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳಾಗ್ತವೆ ಅದನ್ನ ಮೊದ್ಲು ಹೇಳ್ರಿ. 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇದಾವ? 1 ಕಿಲೋಮೀಟರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ 1000 ಮೀಟರ್. 1 ಕಿಲೋಮೀಟರ್ಗೆ ಅಂತಂದ ಹೇಳಿದ್ರೆ 1000 ಮೀಟರ್. ಅಂದ್ರೆ 2 ಕಿಲೋಮೀಟರ್ಗೆ ಎಷ್ಟಾಯ್ತು? 2 ಇಂಟು 1000 ಅಂದ್ರೆ 2000 ಮೀಟರ್ ಆಯ್ತು. 2000 ಮೀಟರ್ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಐತಿ ಸರ್, ಇದನ್ನ ಕಂಡು ಹಿಡಿದ್ರಿ ಸರ್. ನೆಕ್ಸ್ಟ್ ಟೈಮ್ ಸೆಕೆಂಡ್ ಅಲ್ಲಿ ಬೇಕ್ರಿ. ಟೈಮ್ ನಮಗೆ ಮಿನಿಟ್ ಅಲ್ಲಿ ಐತೆ. ಟಿ ನ ಚೇಂಜ್ ಮಾಡ್ಬೇಕು. ಟಿ ಏನಪ್ಪಾ ಅಂತಂದ ಹೇಳಿದ್ರೆ 80 ಮಿನಿಟ್ ಐತಿ. ಇದನ್ನ ಸೆಕೆಂಡ್ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ 80 ಇಂಟು 60 ಆಗತ್ತ. ಇಂಟು ಏನಪ್ಪಾ ಅಂತಂದ ಹೇಳಿದ್ರೆ 60 ಮಾಡ್ರಿ ಅಂದ್ರೆ ಇದು ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ಇದೆಷ್ಟಾಗತ್ತ? 0, ಇದು 0. ಸೊ ಅದಾದ ನಂತರ 8 48 4800 ಸೆಕೆಂಡ್ ಆಗತ್ತ. ಎಷ್ಟಾಗತ್ತ? 4800 ಸೆಕೆಂಡ್ ಆಗತ್ತ ಟೈಮು. ನೀವು ಇಲ್ಲೆಲ್ಲಾದ್ರೂ ತಪ್ಪು ಮಾಡಿರ್ಬೇಕು ಇದನ್ನ ಕಂಡಿಡಿಯಕ್ಕೆ. ಸೊ ಇವಾಗ ನಾವು ಸ್ಪೀಡ್ ಅನ್ನ ಕಂಡಿಡಿಬೇಕು. ಇದು ಎದ್ರಾಗ ಬರುತ್ತೆ? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ. ಕಂಡಿಡಿರಿ. ಡಿಸ್ಟೆನ್ಸ್ ಎಷ್ಟೈತಿ? ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಸೊ 2000 ಐತಿ. ಅದಾದ ನಂತರ ನೆಕ್ಸ್ಟ್ ಇದು ಎಷ್ಟೈತಿ? 4800 ಐತಿ. ಇದು 0 ಇದು 0 ಕ್ಯಾನ್ಸಲ್, ಇದು 0 ಇದು 0 ಕ್ಯಾನ್ಸಲ್. ಎಷ್ಟು ಉಳಿತು? 20 ಡಿವೈಡೆಡ್ ಬೈ 48 ಉಳಿತು. ಸೊ ಇನ್ನು ಏನಾದ್ರೂ ಚೇಂಜಸ್ ಆಗತ್ತಾ ಸರ್? 2 10 20 ರೀ. ಸೊ 2 ಒಂದ್ಲೆ 2 ಸಾರಿ 2 2 4 ರೀ, 2 4 8 10 ಡಿವೈಡೆಡ್ ಬೈ 24 ಆಗುತ್ತೆ. ಇನ್ನು ಹೋಗುತ್ತಾ ಸರ್? 2 5 10 ರೀ. ಸೊ 2 ಒಂದ್ಲೆ 2 2 5 ಡಿವೈಡೆಡ್ ಬೈ 12 ಅಂತಂದ್ ಬರುತ್ತೆ. ಇದ್ ನೋಡ್ರಿ ಎಷ್ಟು ಬರುತ್ತಾ? 5 ಡಿವೈಡೆಡ್ ಬೈ 12. ಎಸ್ ಎಷ್ಟೇನಪ್ಪಾ ಅಂತಂದ ಹೇಳಿದ್ರೆ 5 ಡಿವೈಡೆಡ್ ಬೈ 12 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದನ್ನ ಏನ್ ಮಾಡ್ಬೇಕು? ಕಿಲೋಮೀಟರ್ ಪರ್ ಅವರ್ ಚೇಂಜ್ ಮಾಡ್ಬೇಕು. ಅವಾಗೇನು ಇದು ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಏನಂತಂದ ಹೇಳಿದ್ರೆ ಕಿಲೋಮೀಟರ್ ಅಂತಂದ ಹೇಳಿದ್ರೆ ಮೇಲ್ಗಡೆ 18 ಬರುತ್ತೆ, ಡಿವೈಡೆಡ್ ಬೈ 5 ಮಾಡ್ಬೇಕು. ಸೊ ಇದೇ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 5 ಇಂಟು 5 ಡಿವೈಡೆಡ್ ಬೈ 12 ಇಂಟು 18 ಡಿವೈಡೆಡ್ ಬೈ 5 ಅಂತಂದ್ ಮಾಡ್ರೆ 5 5 ಕ್ಯಾನ್ಸಲ್ ಆಯ್ತು. ಸೊ ಎಷ್ಟು ಬರುತ್ತಾ? 18 ಡಿವೈಡೆಡ್ ಬೈ 12. ಸೊ 3 6 18, 3 4 12. ಆಮೇಲೆ 2 3 6, 2 2 3/2 ಬಂತು. ಸೊ ಇದನ್ನ ಮಾಡ್ಕೊಂಡ್ರೆ ಅಂತಂದ ಹೇಳಿದ್ರೆ ನಿಮ್ಗೆ ಮತ್ತೇನಂತಂದ ಹೇಳಿದ್ರೆ 1.5 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. 1.5 ಕಿಲೋಮೀಟರ್ ಪರ್ ಅವರ್. 3 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು? 2 ಒಂದ್ಲೆ 2, 1 ಉಳಿತು. ಪಾಯಿಂಟ್ ಕೊಟ್ರಿ 0 ಬಂತು. 2 5 10, 1.5 ಕಿಲೋಮೀಟರ್ ಪರ್ ಅವರ್ ಬರುತ್ತ. ಸೊ ಈ ತರ ಕ್ವಶನ್ಸ್ ಗಳನ್ನ ಮಾಡ್ಬೇಕು. ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಈ ವಿಡಿಯೋ ರೆಕಾರ್ಡ್ ಅನ್ನ ಮಾರ್ನಿಂಗ್ ನೋಡ್ರಿ. ನಾಳೆ ಮತ್ತೆ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಿಮ್ ಜೊತೆಗೆ ಕ್ವಶನ್ಸ್ ಗಳನ್ನ
ಸೇಮ್ ಇದೇ ತರ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತೀನಿ, ಅವಾಗ ಬಂದೇ ಬರುತ್ತೆ. ಈಗ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಬರ್ಲಿಲ್ಲಲ್ಲ ನನಗ ಅಂತಂದ್ ಹೇಳ್ಬಿಟ್ಟು ಏನ್ ದುನಿಯಾ ಏನ್ ಎಲ್ಲಿಯೂ ಹೋಗಿಲ್ಲ. ಹಾ ಎಸ್, ನೆಕ್ಸ್ಟ್ ನೋಡ್ರಿ, ಇದನ್ನ ಯಾರಾದ್ರೂ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ರಿ. ಸೊ ಇಲ್ಲೇನಂತಂದ್ರೆ ಸ್ಪೀಡ್ ಇಲ್ಲೂ ಕೂಡ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಹೇಳಿದಾನ. ಡಿಸ್ಟೆನ್ಸ್ ಎಷ್ಟೈತ್ ನೋಡ್ರಿ, ಟೈಮ್ ಎಷ್ಟೈತ್ ನೋಡ್ರಿ, ಡೈರೆಕ್ಟ್ ಕ್ವಶನ್ ಇರ್ಬೋದು ಇದು. ಸರ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಇವೇನಂತಂದ್ ಹೇಳಿದ್ರೆ ಒಂದು ಡಿಸ್ಟೆನ್ಸ್ ಹೋಗಿದನ್ರಿ 240 ಕಿಲೋಮೀಟರ್ ಅಂತಂದೈತ್ರಿ, ಇದು ಡಿಸ್ಟೆನ್ಸ್ ಐತ್ರಿ. ಸೊ ಅದಾದ ನಂತರ ಟೈಮ್ ಎಷ್ಟು ಕೊಟ್ಟೇನ್ರಿ, 3 ಅವರ್ಸ್, ಅವರ್ಲ್ಲ ಕೊಟ್ಟಿದ್ದಾನ್ರಿ. ನಮಗೆ ಏನ್ ಕೇಳಿದ ಅಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಕೇಳಿದನ್ರಿ. ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಏನೈತಿ, ಕಿಲೋಮೀಟರ್ ಐತಿ, ಟೈಮ್ ಎಷ್ಟೈತಿ, ಅವರ್ ಐತಿ. ಸೊ ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನ, ಹಂಗಾದ್ರೆ ಸೇಮ್ ಐತಿ. ಎಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಫಾರ್ಮುಲಾದಲ್ಲಿ ಡಿಸ್ಟೆನ್ಸ್ ಎಷ್ಟೈತಿ, 240 ಐತಿ, ಟೈಮ್ ಎಷ್ಟೈತಿ, 3 ಐತಿ. ಎಷ್ಟಾಗತ್ತ, 3 ಒಂದ್ಲೆ 3 ಎಂಟ್ಲೆ 24, 0 3 ಎಂಬತ್ಲೆ ಏನಂತಂದ್ ಹೇಳಿದ್ರೆ 240 ಆಗತ್ತ. 80 ಕಿಲೋಮೀಟರ್ ಪರ್ ಅವರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಸ್ಪೀಡ್ ಆಗತ್ತ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಲೋ ಡಿವೈಡೆಡ್ ಬೈ ಎಲ್ಲ ಚೆನ್ನಾಗಿ ಮಾಡ್ರು, ನಿಮಗ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಹಾಕೊಂಡ್ ಮಾಡ್ರಿ, 240 ಡಿವೈಡೆಡ್ ಬೈ 3 ಅಂತಂದ್ ಹೇಳಿ ಈ ತರ ಹಾಕೊಂಡ್ ನೋಡ್ರಿ. 3 ಎಂಟ್ಲೆ 24, 0 0, ಇದು 0 ಕೆಳಗಡೆ ಬರ್ಬೇಕಂದ್ರೆ ಮೇಲ್ಗಡೆ 0 ಹೋಗುತ್ತೆ ಅಷ್ಟೇ. ಎಸ್, ಸೇಮ್ ಅದೇ ತರ ಮತ್ತೊಂದು ಕ್ವಶನ್ ಐತೆ ನೋಡ್ರಿ. ಎಸ್ ಐತಿ, ಇದನ್ನ ಟ್ರೈ ಮಾಡ್ರಿ, ನೋಡೋಣ. ಸೊ ಇದು ನೆಕ್ಸ್ಟ್ ನೀವು ಕಿಲೋಮೀಟರ್ ಪರ್ ಅವರ್ ಕಂಡು ಹಿಡಿದು ಮತ್ತೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನನಗೆ ಹೇಳ್ರಿ. ಕಿಲೋಮೀಟರ್ ಪರ್ ಅವರ್ ಕಂಡು ಹಿಡಿದು ಮತ್ತೆ ಮೀಟರ್ ಪರ್ ಸೆಕೆಂಡ್ ಅಲ್ಲೂ ಹೇಳ್ರಿ, ಎರಡು ಆನ್ಸರ್ ಹೇಳ್ರಿ, ಎರಡು ಎಟ್ ಎ ಟೈಮ್ ಆಗ್ತಾವ. ಕಿಲೋಮೀಟರ್ ಪರ್ ಅವರ್ ಅಲ್ಲಿದ್ದು ಹೇಳ್ರಿ, ಆಮೇಲೆ ಅದನ್ನ ಚೇಂಜ್ ಮಾಡಿಬಿಟ್ಟು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎರಡು ಆನ್ಸರ್ ಹೇಳ್ರಿ ನೋಡೋಣ. ವೆರಿ ಗುಡ್, ಎಲ್ರು ಟ್ರೈ ಮಾಡ್ರಿ, ಎಲ್ರು ಟ್ರೈ ಮಾಡ್ಬೇಕು. ಒಬ್ರು ಹೇಳಿದಾರ ಅಂತಂದ್ ಹೇಳಿ ಅದನ್ನ ನೋಡ್ಕೊಂಡ್ ಹೇಳ್ಬೇಡ್ರಿ, ಮೋಸ ಮಾಡ್ಬೇಡ್ರಿ. ಮತ್ ನೋಡಪ್ಪ, ಎಲ್ಲಿ ನಿನಗ ಕಡ್ತಾ ಮಾಡಕ್ ಬರ್ಲಿಲ್ಲ ಅನ್ಕೋತೀನಿ ನೋಡು, ಇನ್ನೊಂದ್ಸರಿ ಟ್ರೈ ಮಾಡೋದನ್ನ. 70 ಅಲ್ಲ ಆನ್ಸರ್, 70 ಆಪ್ಷನ್ ಇಲ್ಲ ಅಲ್ಲಿ, ಆಪ್ಷನ್ ಇಲ್ಲದ್ ಬರಾಕೈತ್ ಹೋಗ್. ಏನ್ ಕನ್ವರ್ಟ್ ಮಾಡಿ ಹೇಳಿದದನ್ನ ಮೀಟರ್ ಪರ್ ಸೆಕೆಂಡ್. ನಿಮ್ಗೆ ಹೇಳಿದ ಆನ್ಸರ್ಸ್ ಗಳನ್ನ ಕರೆಕ್ಟ್ ಆಗಿ ಹೇಳ್ಬೇಕು, ಯಾವ್ದ್ರಲ್ಲಿ ಹೇಳ್ಬೇಕು ಅದ್ರಲ್ಲೇ ಹೇಳ್ಬೇಕು. ನೋಡ್ರಿ ಡಿಸ್ಟೆನ್ಸ್ ಎಷ್ಟೈತಿ, ಇದು ಡಿಸ್ಟೆನ್ಸ್ ಎಷ್ಟೈತಿ, 50 ಕಿಲೋಮೀಟರ್ ಐತಿ. ಸೊ ಟೈಮ್ ಎಷ್ಟು ಕೊಟ್ಟಿದಾನ, 2.5 ಅವರ್ಸ್ ಅಂತ ಕೊಟ್ಟಿದಾನ, 2.5 ಅವರ್ಸ್. ಓಕೆ ಡನ್. ಸೊ ಸ್ಪೀಡ್ ಅನ್ನ ಏನಂತಂದ್ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಡೈರೆಕ್ಟ್ ಕ್ವಶನ್. ಸ್ಪೀಡ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಫಾರ್ಮುಲಾದಲ್ಲಿ ಹಾಕ್ಬೇಕು. ಸೊ ಇವಾಗ ನೋಡ್ರಿ, ಇವಾಗ ನಾವ್ ಏನಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡೋಣ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟೈತಿ, 50 ಐತಿ. ಅದಾದ ನಂತರ ಟೈಮ್ ಎಷ್ಟೈತಿ, 2.5 ಐತಿ. ನಾನು ಈ ತರ ಬರ್ಕೋತೀನಿ ನೋಡ್ರಿ, ಇಲ್ಲಿ 0.5 ಐತಲ್ಲ, ಇದು ಒಂದು ಸ್ಥಾನ ಬಿಟ್ಟು ಏನಂತಂದ್ ಹೇಳಿದ್ರೆ ಆಯ್ತು, ಒಂದು ಸ್ಥಾನ ಬಿಟ್ಟು ಏನಂತಂದ್ ಹೇಳಿದ್ರೆ ಪಾಯಿಂಟ್ ಐತಲ್ಲ, ಇದನ್ನ ನಾನು ಹೆಂಗ್ ಬರ್ಕೋತೀನಿ ಅಂತಂದ್ ಹೇಳಿದ್ರೆ ಈ ಪಾಯಿಂಟ್ ಹೋಗ್ಸಾಕ ಇದನ್ನ 25 ಅಂತ ಬರ್ಕೋತೀನಿ. ಒಂದ್ ಪಾಯಿಂಟ್ ಆದ ನಂತರ ಇರೋದ್ರಿಂದ ಇಲ್ಲಿ ಒಂದ ಪಾಯಿಂಟ್ ಇರೋದ್ರಿಂದ ಇಲ್ಲಿ ನಾನು ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಇದು 50ಕ್ಕ ಒಂದು 0 ಎಕ್ಸ್ಟ್ರಾ ಮಾಡ್ತೀನಿ. ಹಿಂಗಂದ್ರೂ ಒಂದೇ, ಈ ತರ ಅಂದ್ರೂ ಒಂದೇ. ಯಾವ ತರ ಅಂತಂದ್ ಹೇಳಿದ್ರೆ ಇವಾಗ ಇದು ಮೇಲ್ಗಡೆ 10 ಐತಿ, ಇಲ್ಲಿ ಏನಪ್ಪಾ ಅಂತಂದ್ರೆ 2.55 ಐತಿ. ಸೊ ಇದನ್ನ ನನಗೆ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. ಈಗ ಏನ್ ಮಾಡ್ತೀನಿ ನಾ, ಇದನ್ನ ಏನಂತಂದ್ ಹೇಳಿದ್ರೆ ನಾನು ಕಂಪ್ಲೀಟ್ ಆಗಿ 255 ಬರ್ಕೋಬೇಕಂತಂದ್ ಹೇಳಿದ್ರೆ 1 2 1 2 2 ಸಂಖ್ಯೆಗಳಾದ ನಂತರ ಪಾಯಿಂಟ್ ಇರೋದ್ರಿಂದ ಮೇಲ್ಗಡೆ 10ಕ್ಕೆ ಏನಂತಂದ್ ಹೇಳಿ 2 ಜೀರೋಗಳನ್ನ ಸೇರಿಸ್ತೀನಿ. ಸೊ ಈ ತರ ಬರೋದ್ನು ಒಂದೇ, ಆಮೇಲೆ ಈ ತರ ಬರೋದ್ನು ಒಂದೇ, ಎರಡು ಒಂದೇ. ಕ್ಯಾಲ್ಕುಲೇಷನ್ ಮಾಡುವಾಗ ಈಸಿ ಆಗತ್ತೆ ಅಂತಂದ್ ಹೇಳಿ. ಸೊ 25 ಒಂದ್ಲೆ 25 ಎಡ್ಲೆ 50, ಆಮೇಲೆ 0 ಬರುತ್ತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ 20 ಕಿಲೋಮೀಟರ್ ಪರ್ ಅವರ್ ಆಯ್ತು.
ಸೊ 20 km/h ನಮ್ದು ಆನ್ಸರ್ ಸಿ ಕರೆಕ್ಟ್ ಆಯ್ತು. ಇದನ್ನ ನಾನು ಏನ್ ಹೇಳಿದೀನಿ, ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ರಿ ಅಂತಂದೇಳಿ. 20 ಇಂಟು ಮೀಟರ್ ಅಂತಂದ್ ಹೇಳಿದ್ರೆ ಸಣ್ಣ ಅಂಕೆ ಇರೋದ್ರಿಂದ 5 ಮೇಲ್ಗಡೆ ಬರುತ್ತೆ, 5/18 ಎಷ್ಟಾಗತ್ತೆ ಇದು? ಸರ್ 2 9 18 ರೀ, 2 10 50 ರೀ. ಸೊ 10 ಇಂಟು 5 ಎಷ್ಟಾಗತ್ತ? 50 ಡಿವೈಡೆಡ್ ಬೈ 9. ಸೊ ನೀವು ಆಗ್ಲೇ ಮಾಡಿದಾರೆ ನೋಡ್ರಿ, 5.55 ಸಮಥಿಂಗ್ ಏನೋ ಬರುತ್ತೆ. ಸೊ ಅದೇನಪ್ಪಾ ಅಂತಂದ ಹೇಳಿದ್ರೆ ಇದು ಆನ್ಸರ್ ಆಗುತ್ತೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಸೊ ಅವ್ನು ಯಾವುದೇ ಆಪ್ಷನ್ಸ್ ಗಳನ್ನ ಕೊಟ್ರು ಕೂಡ ನಾವು ಆರಾಮಾಗಿ ಮಾಡ್ಕೋಬೇಕು. ಸೇಮ್ ಇದೇ ತರ ಇನ್ನೊಂದು ಕ್ವಶನ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡೋಣ. ಸೊ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ರಿ. ಸ್ಪೀಡ್ ಅನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡಿಡಿರಿ. ಅದಾದ ನಂತರ ನನಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲೂ ಕೂಡ ಏನಂತಂದ ಹೇಳಿದ್ರೆ ಹೇಳ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ದ ಲಾಸ್ಟ್ ಕ್ವಶನ್. ಉಳಿದದ್ದು ಏನಂತಂದ ಹೇಳಿದ್ರೆ ಮತ್ತ ನಾಳೆಗೆ ನಾನು ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಒಂದ ದಿನ ಬೇಡ, ಮತ್ತೆ ತಲೆ ಕೆಟ್ಟು ಹೋಗ್ಬಿಡ್ರಿ. ಟ್ರೈ ಮಾಡ್ರಿ. ಇಲ್ಲಿ ಟ್ರೈನ್ ಐತಿ, ಅಲ್ಲಿ ಮನುಷ್ಯ ಇದ್ದ, ಇಲ್ಲಿ ಟ್ರೈನ್ ಐತಿ. ಸರ್ ನಮಗೆ ಟ್ರೈನ್ ಪ್ರಾಬ್ಲಮ್ಸ್ ಗಳು ಬರಂಗಿಲ್ರಿ ಅಂತಂದ ಹೇಳಿ ಕೆಲವು ಜನ ಹೇಳ್ತಾರೆ. ಸರ್ ಟ್ರೈನ್ ಪ್ರಾಬ್ಲಮ್ಸ್ ಹೆಂಗ್ ಮಾಡೋದ್ರಿ, ಬಾಳ ಟಫ್ ಇರ್ತಾವ. ಇದ್ರೊಳಗೆ ಒಂದ್ ತರ ಟ್ರೈನ್ ಪ್ರಾಬ್ಲಮ್ ಪಾಯ್ದ. ಇಲ್ಲೇ ಮನುಷ್ಯನ ಬದಲಾಗಿ ಟ್ರೈನ್ ಹೊಂಟಿದ, 800 ಮೀಟರ್ ಹೋಗಿದ 20 ಸೆಕೆಂಡ್ ಒಳಗಡೆ. ಅದ್ರ ಸ್ಪೀಡ್ ಕಂಡಿಡ್ಬೇಕು, ಟ್ರೈನ್ ಸ್ಪೀಡ್ ಕಂಡಿಡ್ಬೇಕು. ಸಿಂಪಲ್ ಆಗ್ಲೇ ಕಂಡಿಡಿದ್ರಲ್ಲ. ಟ್ರೈನ್ ಗೀನೆಲ್ಲ ಬಿಟ್ಬಿಡೋದಿಲ್ಲ ನಮಗ್, ಇದನ್ನೆಲ್ಲ ಬಿಟ್ಬಿಡೋದು. ಇವನ್ನೆಲ್ಲ ನಮಗೇನ ಇವಷ್ಟೇ ಇಂಪಾರ್ಟೆಂಟ್. ಯಾರಿಗ ಓದಾಕ್ ಬರಂಗಿಲ್ಲ. ಸರ್ ಮೀಟರ್ ಅಲ್ಲಿ ಕೊಟ್ಟಿದ್ದಾನ್ರಿ, ಸೆಕೆಂಡ್ ಕೊಟ್ಟಿದ್ದಾನ್ರಿ, ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇದನ್ನ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅಂತಂದ ಹೇಳಿದ್ರೆ ಸ್ಪೀಡ್. ಸರ್ ಸ್ಪೀಡ್ ಕಂಡಿಡಿ ಅಂತಂದ ಹೇಳಿ. ಹಂಗಂದ್ರೆ ನಮ್ದು ಫಾರ್ಮುಲಾ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಆನ್ಸರ್ ಮಾಡಿಬಿಡ್ಬೇಕು. ಯಾರಿಗೆ ಇಂಗ್ಲಿಷ್ ಓದಾಕ್ ಬರಂಗಿಲ್ಲ ಅವ್ರಿಗೆ. ನೂರ 44. ನಿಮ್ಗ ಇನ್ನು ಕನ್ವರ್ಷನ್ಗಳು ಗೊತ್ತಿಲ್ಲ. ಸ್ಪೀಡ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂದ್ರ ಎಲ್ಲಾನು ಯಾವ್ದ್ರಲ್ಲಿ ಇರ್ಬೇಕು ಅಂತಂದ ಹೇಳಿ ನಾಳೆಗೆ ನೀವು ಕಂಪಲ್ಸರಿ ಪರ್ಫೆಕ್ಟ್ ಆಗ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ಈ ತರ ಆನ್ಸರ್ಸ್ ಗಳನ್ನ ತಪ್ಪು ಹೇಳ್ತಾರೆ. ಇಲ್ಲೇನ್ ಕೊಟ್ಟಿದಾನ, ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಐತಿ 800 ಮೀಟರ್ ಅಂತಂದೇಳಿ. ಟೈಮ್ ಕೊಟ್ಟಿದಾನ ಎಷ್ಟು? 20 ಸೆಕೆಂಡ್ ಅಂತಂದ್ ಕೊಟ್ಟಿದಾನ. ಸೊ ನಮ್ಗೇನ್ ಕೇಳಿದಾನ? ಸ್ಪೀಡ್ ಕೇಳಿದಾನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಐತೆ, ಟೈಮ್ ಎಷ್ಟ್ರೊಳಗೈತಿ? ಸೆಕೆಂಡ್ ಒಳಗಡೆ ಐತೆ. ಹಂಗಂದ್ರ ಸ್ಪೀಡ್ ಏನು? ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕು. ಅವ್ನು ಕೇಳಿರೋದು ಒಂದು, ಇದು ಹೇಳಿರೋದು ಒಂದು. ಡೈರೆಕ್ಟ್ ಆಗಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ವ್ಯಾಲ್ಯೂ ಹಾಕ್ತಿವಿ, ಏನು ಕನ್ವರ್ಷನ್ ಬೇಕಾಗಿಲ್ಲ. ಡಿಸ್ಟೆನ್ಸ್ ಎಷ್ಟೈತಿ? 200 ಡಿವೈಡೆಡ್ ಬೈ. ಸೊ ನಮ್ದು ಇದು ಎಷ್ಟೈತಿ? ಟೈಮ್ ಎಷ್ಟೈತಿ? 20. ಈ ಜೀರೋ ಕ್ಯಾನ್ಸಲ್, 2 1 2 40. ಸೊ ಎಷ್ಟಾಗತ್ತ ನೋಡ್ರಿ. ಸೊ 2 1 2 40. ಸೊ 40 ಮೀಟರ್ ಪರ್ ಸೆಕೆಂಡ್ ಅಂತಂದ ಹೇಳಿ ನಮ್ದು ಆನ್ಸರ್ ಆಗತ್ತ. ಸೊ ಇದ್ರಲ್ಲಿ ಆಪ್ಷನ್ ಅಲ್ಲಿ ಇಲ್ಲ. ಸೊ 40 ಮೀಟರ್ ಪರ್ ಸೆಕೆಂಡ್ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಯ್ತು. ಸೊ ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಿದ್ರ 40 ಇಂಟು 18 ಡಿವೈಡೆಡ್ ಬೈ 5. ಸೊ 5 1 5 8. ಸೊ 18 ಇಂಟು ಎಷ್ಟಂತಂದ 8 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 144 ಕಿಲೋಮೀಟರ್ ಪರ್ ಅವರ್ ಆಗತ್ತ. ಸೊ ನಮ್ಗೆ ಆನ್ಸರ್ ಫಸ್ಟ್ ಏನ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಕೇಳಿರೋದು. ಇದು ನಾನು ನಿಮ್ಗೆ ಎಕ್ಸ್ಟ್ರಾ ಹೇಳಿದೆ. ಎಸ್, ವೆರಿ ಗುಡ್. ಸೊ ಇನ್ನೊಂದು ಏನಾದ್ರು ಮಾಡ್ತೀರಾ? ಇನ್ನೊಂದು ಟ್ರೈ ಮಾಡ್ತೀರಾ? ನನ್ಗೆ ಆನ್ಸರ್ ಫಸ್ಟ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರ್ಬೇಕಪ್ಪ. ಕ್ವಶನ್ಗೆ ಆನ್ಸರ್ ಬರ್ಬೇಕು, ಆಮೇಲೆ ಎಕ್ಸ್ಟ್ರಾ ಆನ್ಸರ್ ಬರ್ಬೇಕು. ಇನ್ನೊಂದು ಮಾಡ್ತೀರಾ? ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಸ್ಪೀಡ್ ಕೊಟ್ಟಿದಾನ, ಎಸ್ ಕೊಟ್ಟಿದಾನ, ಟೈಮ್ ಕೊಟ್ಟಿದಾನ, ನಮಗ್ ಡಿಸ್ಟೆನ್ಸ್ ಕಂಡಿಡಿ ಅಂತಂದು ಹೇಳಿದಾನ. ಟ್ರೈ ಮಾಡ್ರಿ, ನೀವ ಟ್ರೈ ಮಾಡ್ರಿ. ಫಾರ್ಮುಲಾ ಏನೈತಿ? ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ನಮಗ್ ಡಿಸ್ಟೆನ್ಸ್ ಕಂಡಿಡಿ ಅಂತಂದು ಹೇಳಿದಾನ. ಸೊ ಡಿಸ್ಟೆನ್ಸ್ ಕಂಡಿಡಿಬೇಕಂತಂದ ಹೇಳಿದ್ರೆ ಟಿ ಆ ಕಡೆ ಹೋಯ್ತಂದ್ರೆ ಏನಾಗುತ್ತೆ? ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಯ್ತು. ಇಲ್ಲಿ ನೋಡ್ರಿ ಸ್ಪೀಡ್ ಏನ್ ಕೊಟ್ಟಿದಾನ? ಸರ್ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ. ಇದನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾನ. ವೆರಿ ಗುಡ್.
ಟೈಮ್ ಎಷ್ಟ್ರೋಗೈತ್ರಿ ಸರ್ ಅವರ್ಲಿ ಐತ್ರಿ. ಸೊ ಡಿಸ್ಟೆನ್ಸ್ ಅನ್ನ ಕೇಳಿದನ್ರಿ. ಇಲ್ಲಿ ನೋಡ್ರಿ ಎಲ್ಲಾನು ಕಿಲೋಮೀಟರ್ದಾಗ ಅದಾವ. ಅಂದ್ರೆ ನಮ್ದು ಕಿಲೋಮೀಟರ್ ಅಲ್ಲೇ ಆನ್ಸರ್ ಬರುತ್ತೆ. ಯಾಕ ಕಿಲೋಮೀಟರ್ ಪರ್ ಅವರ್ಲಿ. ಸೊ ಎಲ್ಲಾನು ಹಂಗೈತೆ. ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಎಷ್ಟೈತಿ 900. ಸೊ ಅದಾದ ನಂತರ ಟೈಮ್ ಎಷ್ಟೈತಿ ಇಂಟು 2. ಸೊ 1800 ಕಿಲೋಮೀಟರ್ ಆಗತ್ತ. ಸೊ ಇದನ್ನೆಲ್ಲಾದ್ರೂ ನೀವು ಮೀಟರ್ ಕನ್ವರ್ಟ್ ಮಾಡಿದ್ರೆ ಇಂಟು 1000 ಮಾಡೋದ, ಇಂಟು 1000 ಮಾಡೋದು. ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಮೀಟರ್ ಕನ್ವರ್ಟ್ ಆಗುತ್ತೆ. ಬಟ್ ಅದ್ರ ಇದು ಬೇಡ, ಇಷ್ಟು ಸಾಕು. ಸೊ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ. ಇನ್ನೊಂದು ಟ್ರೈ ಮಾಡ್ರಿ ಹಂಗ, ಎಲ್ಲರೂ ಆನ್ಸರ್ ಹೇಳಕತ್ತೀರಿ. ಇದು ದೊಡ್ಡದೈತಪ್ಪ, ಇದು ಬೇರೆ ಟೈಪ್ ಐತಿ. ಇದು ಬೇರೆ ಟೈಪ್ ಐತೆ, ನಾನು ನಾಳೆ ಹೇಳ್ಬೇಕು ಇದನ್ನ, ಅದು ಬೇಡ. ಸೊ ನಾನು ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಸ್ಪೀಡ್ ಏನಪ್ಪಾ ಅಂತಂದ ಹೇಳಿದ್ರೆ 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತ. 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕೇಳಿಸ್ಕೊಡ್ರಿ. ಸ್ಪೀಡ್ 20 ಮೀಟರ್ ಪರ್ ಸೆಕೆಂಡ್ ದಾಗ ಐತಿ. ಅದಾದ ನಂತರ ಡಿಸ್ಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ 100 ಮೀಟರ್ ಐತಿ. ಸೊ ನಮ್ಗ ಟೈಮ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಅವರ್ ಅಲ್ಲಿ ಕಂಡಿಡ್ರಿ. ಟೈಮ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಅವರ್ ಅಲ್ಲಿ ಕಂಡಿಡ್ರಿ. ಟ್ರೈ ಮಾಡ್ರಿ ನೋಡೋಣ ಆನ್ಸರ್ ಬರುತ್ತೇನಾ. ಸೊ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ದಾಗ ಐತಿ, ಇದು ಮೀಟರ್ ದಾಗ ಐತಿ. ನಮಗ್ ಟೈಮ್ ಯಾವ್ದ್ರಲ್ಲಿ ಬರುತ್ತಾ, ಸೆಕೆಂಡ್ ಒಳಗಡೆ ಬರುತ್ತ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತಿ, ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಐತೆ, ಟೈಮ್ ಏನಪ್ಪಾ ಅಂತಂದ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಐತಿ. ಸೊ ಸ್ಪೀಡ್ ಏನಪ್ಪಾ ಅಂತಂದ ಹೇಳಿದ್ರೆ 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತೆ. ಹಂಗಂದ್ರೆ ಡಿಸ್ಟೆನ್ಸ್ 100 ಮೀಟರ್ ಐತೆ. ಟೈಮ್ ಅನ್ನ ಕಂಡಿಡ್ಬೇಕು, ಎಷ್ಟು ಟೈಮ್ ಅಲ್ಲಿ ಅವ್ನು ಕ್ರಾಸ್ ಮಾಡ್ತಾನ ಅದನ್ನ ಅವರ್ ಅಲ್ಲಿ ಕಂಡಿಡ್ಬೇಕು. ಸೆಕೆಂಡ್ ಅಲ್ಲಿ ಬೇಡ, ಅವರ್ ಅಲ್ಲಿ ಬೇಕು ನಂಗೆ ಆನ್ಸರ್. ಸೊ ಇಲ್ಲಿ ಬರಿತೀನಿ ನೋಡ್ರಿ. ಸ್ಪೀಡ್ ಏನಪ್ಪಾ ಅಂತಂದ ಹೇಳಿದ್ರೆ 20 ಮೀಟರ್ ಪರ್ ಸೆಕೆಂಡ್. ಡಿಸ್ಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ 100 ಮೀಟರ್. ಟೈಮ್ ಯಾವ್ದ್ರಲ್ಲಿ ಬೇಕು, ಕಿಲೋಮೀಟರ್ ಪರ್ ಅವರ್, ಸಾರಿ ಅವರ್ ಅಲ್ಲಿ ಬೇಕು, ಅವರ್ ಅಲ್ಲಿ. ಸೊ ನಾವು ಟೈಮ್ ಕಂಡಿಡ್ಬೇಕಲ್ಲ, ಟೈಮ್ ಈಕ್ವಲ್ ಟು ಏನಾಗತ್ತ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗತ್ತ. ಇಲ್ಲಿ ನೋಡ್ರಿ, ಇದೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತಲ್ಲ. ಟೈಮ್ ಕಂಡಿಡ್ಬೇಕಂದ್ರೆ ಎಸ್ ಈ ಕಡೆ ಹೋಗತ್ತ, ಟಿ ಆ ಕಡೆ ಹೋಗತ್ತ. ಸೊ ಇಲ್ಲಿ ನೋಡ್ರಿ, ಇದು ಮೀಟರ್ ಪರ್ ಸೆಕೆಂಡ್ ಐತಿ, ಮೀಟರ್ ಐತಿ. ಸೊ ಡಿಸ್ಟೆನ್ಸ್ 100. ಅದಾದ್ಮೇಲೆ ಸ್ಪೀಡ್ ಎಷ್ಟೈತಿ 20 ಐತಿ. 0 0 ಕ್ಯಾನ್ಸಲ್, 2 ಒಂದ್ಲೆ 2 ಐದ್ಲೆ. ಸೊ 5 ಸೆಕೆಂಡ್ ಆಗತ್ತ. 5 ಸೆಕೆಂಡ್ ಆಯ್ತು. ಸೊ ಬಟ್ ಆದ್ರೆ ಇದನ್ನ ನಾವೇನಂತ ಕಂಡಿಡ್ಬೇಕು, ಇದು ಸೆಕೆಂಡ್ ಅಲ್ಲಿ ಐತಿ, ಅವರ್ ಅಲ್ಲಿ ಕಂಡಿಡ್ಬೇಕಲ್ಲ. 5 ಡಿವೈಡೆಡ್ ಬೈ 60 ಮಾಡ್ರಿ. ಈ ಸೆಕೆಂಡ್ ಇದ್ದಿದ್ದು ಏನಂತಂದ ಹೇಳಿದ್ರೆ ಮಿನಿಟ್ ಅಲ್ಲಿ ಕನ್ವರ್ಟ್ ಆಯ್ತು, ಮಿನಿಟ್ ಅಲ್ಲಿ ಕನ್ವರ್ಟ್. ಸೊ 5 ಒಂದ್ಲೆ 5 12, 1/12 ಮಿನಿಟ್ ಆಯ್ತು. ಬಟ್ ಆದ್ರೆ ನನಗೇನ್ ಬೇಕು, ಅವರ್ ಅಲ್ಲಿ ಕಂಡಿಡ್ಬೇಕು. ಸೊ 1/12 ಡಿವೈಡೆಡ್ ಬೈ ಮತ್ತೆ 60 ಮಾಡ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ಅವರ್ ಅಲ್ಲಿ ಬರುತ್ತ. ಯಾಕ ಸರ್, 1 ಗಂಟೆ ಏನಂತಂದ ಹೇಳಿದ್ರೆ 60 ನಿಮಿಷ. ಅದಾದ ನಂತರ 1 ನಿಮಿಷಕ್ಕೆ ಏನಂತಂದ ಹೇಳಿದ್ರೆ 60 ಸೆಕೆಂಡ್. 1 ಸೆಕೆಂಡ್ ಏನಂತಂದ ಹೇಳಿದ್ರೆ ಮೊದಲು ಮಿನಿಟ್ ಕನ್ವರ್ಟ್ ಮಾಡ್ಬೇಕು, ಆಮೇಲೆ ಅವರ್ ಕನ್ವರ್ಟ್ ಮಾಡ್ಬೇಕು. ಸೊ ಅಂತಂದ ಹೇಳಿದ್ರೆ ಏನಾಗತ್ತೆ, ಇಲ್ಲಿ 1 ಹಂಗ ಉಳಿಯುತ್ತ, ಇದು ಡಿವೈಡೆಡ್ ಬೈ 12 ಐತಲ್ಲ ಕೆಳಗಡೆ ಬರುತ್ತೆ. ಸೊ 12 ಇಂಟು 60 ಆಗತ್ತೆ. ಮತ್ತೆ 12 ಇಂಟು 60, 1 ಡಿವೈಡೆಡ್ ಬೈ 720 ಅವರ್ ಅಂತಂತ ಹೇಳ್ಬಿಟ್ಟು ನಮ್ದು ಆನ್ಸರ್ ಬರುತ್ತೆ. ಈ ರೀತಿಯಾಗಿ ಆನ್ಸರ್ ಬರುತ್ತೆ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ನಾಳೆನೂ ಏನಂತಂದ ಹೇಳಿದ್ರೆ ಇದನ್ನ ನಾನು ಬಿಡಿಸ್ತೀನಿ. ಇಲ್ಲಿ ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. 1 ಗಂಟೆ. ಸೊ ಇದನ್ನ ಏನಂತಂದ ಹೇಳಿದ್ರೆ ಮಿನಿಟ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ ಹೇಳಿದ್ರೆ, 1 ಗಂಟೆನ ಮಿನಿಟ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಇದು ಎಕ್ಸ್ ಅಂತಂದ ಐತಿ. ಎಕ್ಸ್ ಗಂಟೆ ಮಿನಿಟ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ, ಮಿನಿಟ್ ಅಲ್ಲಿ ಮಾಡ್ಕೋಬೇಕಂತಂದ ಹೇಳಿದ್ರೆ ಏನು, 1 ಗಂಟೆಯಲ್ಲಿ ಎಷ್ಟು ನಿಮಿಷ, 60 ನಿಮಿಷ. ಸೊ ಅಂತಂದ ಹೇಳಿದ್ರೆ ಎಕ್ಸ್ ಗಂಟೆ ಅಂತಂದ ಹೇಳಿದ್ರೆ ಎಕ್ಸ್ ಇಂಟು 60 ಮಾಡ್ತೀವಿ. ಸರ್ ಮತ್ತೆ ಇದನ್ನ ಏನಂತಂದ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕ್ರ ನಾವು. ಸೊ ಎಕ್ಸ್ ಅನ್ನೋದನ್ನ ನಾನು ಸೆಕೆಂಡ್ ಅಲ್ಲಿ, ಇದೇನಾಯ್ತು ಮಿನಿಟ್ ಅಲ್ಲಿ ಕನ್ವರ್ಟ್ ಆಯ್ತು. ಎಕ್ಸ್ ಇಂಟು 60 ಮಿನಿಟ್. ಅದನ್ನ ಸೆಕೆಂಡ್ ಅಲ್ಲಿ ಮಾಡ್ಬೇಕಂದ್ರೆ 1 ಮಿನಿಟ್ ಅಲ್ಲಿ ಎಷ್ಟು, 60 ಸೆಕೆಂಡ್ ಇಂಟು 60 ಮಾಡ್ಬೇಕು. ಸೊ ಅವಾಗೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಸೆಕೆಂಡ್ ಅಲ್ಲಿ ಬರುತ್ತೆ. ಸೇಮ್ ಅದೇ ನಾವು ಇದ್ರಲ್ಲಿ ಕಂಡು ಹಿಡಿಬೇಕಂದ್ರೆ ಮೊದಲು ಸೆಕೆಂಡ್ ಅಲ್ಲಿ ಐತಿ, ಇದನ್ನ ಮೊದ್ಲು ಏನಂತಂದ ಹೇಳಿದ್ರೆ ಮಿನಿಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು, ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಗಂಟೆಯಲ್ಲಿ ಕನ್ವರ್ಟ್ ಮಾಡ್ಕೊಬೇಕು.
ಇಲ್ಲ ಸಿಂಪಲ್ ಆಗಿ ನಾವು ಡೈರೆಕ್ಟ್ ಆಗಿ ಕಂಡು ಹಿಡ್ತೀವಿ ಅಂತಂದ್ ಹೇಳಿದ್ರೆ ನೀವು ಕಂಡು ಹಿಡ್ಕೊಬಹುದು, ಏನು ಪರವಾಗಿಲ್ಲ. 3600 ಏನಪ್ಪಾ ಅಂತಂದ್ರೆ ಮಾಡ್ಕೊಬೇಕು, ಅದೆಲ್ಲ ಬೇಡ. ಯಾಕಂದ್ರೆ ಕೆಲವೊಂದ್ಸರಿ ಮಿನಿಟ್ ಅಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಕೇಳ್ತಾನ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಎಕ್ಸ್ ಸೆಕೆಂಡ್ ಐತಿ, ಮಿನಿಟ್ ಅಲ್ಲಿ ಕನ್ವರ್ಟ್. ಇಲ್ಲಿ ನೋಡ್ರಿ, ಇದು ಈ ಕಡೆ ಹೊಂಟೈತಲ್ಲ, ನಾವು ಈ ಕಡೆಯಿಂದ ಕ್ಯಾಲ್ಕುಲೇಷನ್ ಮಾಡಕತ್ತೇವ್ ಮತ್. ಅಂದ್ರೆ ಉಲ್ಟಾ, ಇಲ್ಲಿ ಇಂಟು ಮಾಡಿದೀವಲ್ಲ, ಇಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು. ಸೊ ಎಕ್ಸ್ ಡಿವೈಡೆಡ್ ಬೈ 60. ಸೊ ಅದೇನಾಯ್ತು, ಮಿನಿಟ್ ಆಯ್ತು. ಮಿನಿಟ್ ಮತ್ತೆ ಗಂಟೆಲ್ ಕನ್ವರ್ಟ್ ಮಾಡ್ಬೇಕಂದ್ರೆ ಎಕ್ಸ್ ಡಿವೈಡೆಡ್ ಬೈ 60 ಹೋಲ್ ಡಿವೈಡೆಡ್ ಬೈ 60 ಮಾಡ್ಬೇಕು. ಅವಾಗ ಏನಾಗತ್ತಂದ್ರೆ ಎಕ್ಸ್ ಡಿವೈಡೆಡ್ ಬೈ 3600 ಆಗುತ್ತೆ. ಜಸ್ಟ್ ಏನಂತಂದ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ನಾಳೆ ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಫಾರ್ಮುಲಾಗಳು ಗೊತ್ತಾಯ್ತಲ್ಲ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮು, ಆಮೇಲೆ ಯಾವ ತರ ಬಿಡಿಸ್ಬೇಕು, ಕನ್ವರ್ಟ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತಲ್ಲ. ಇಷ್ಟು ಗೊತ್ತಾದ್ರೆ ಸಾಕು. ಸೊ ಉಳಿದಿದ್ನೆಲ್ಲ ಏನಂತಂದ ಹೇಳಿದ್ರೆ ಮತ್ತೆ ಉಳಿದಿರೋ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ.